ಪದ್ಯದ 6 ಅಧ್ಯಾಯಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಸೊ ಮದನ್ ಮೋಹನ್ ಹೇಳಿದ್ರು ಲಾಸ್ಟ್ ವೀಕಲ್ಲಿ ಫಸ್ಟ್ 6 ಚಾಪ್ಟರ್ಸ್ ಚರ್ಚೆ ಮಾಡಿದ್ರು ಅಂತ. ಇವತ್ತು ಮಧ್ಯದ 6 ಅಧ್ಯಾಯಗಳ ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿಧಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯಿತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೇ ಗೌರವಸೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಏಕಂ ಕರದಿ ವಾಚಾಳಂ ಸಂಗಂ ವಂದೇ ಗುರುಂ ಹರೇ ಕೃಷ್ಣ. ಎಲ್ಲರೂ ಭಾನುವಾರ ಬೆಳಿಗ್ಗೆ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಮದ್ ಭಗವದ್ಗೀತೆ ಬಗ್ಗೆ ಭಾಗವತದಲ್ಲಿ ಒಂದು ಉಲ್ಲೇಖ ಬರ್ತದೆ. ಶ್ರೀಮದ್ ಭಾಗವತದಲ್ಲಿ ಏನು ಹೇಳ್ತಾರೆ ಅಂದರೆ, ಅರ್ಜುನ ಇಸ್ ಟೆಲಿಂಗ್ ಟು ಕೃಷ್ಣ. ಅರ್ಜುನ ಯುಧಿಷ್ಠಿರಿಗೆ ಹೇಳ್ತಾ ಇದ್ದಾನೆ. ಅದೇನಂತಂದರೆ, ಈಗ ಕೃಷ್ಣ ನಮ್ಮೊಟ್ಟಿಗೆ ಇಲ್ಲ. ಕೃಷ್ಣ ಅಂತರ್ಧಾನ ಆದಮೇಲೆ ಇದು ಪ್ರಸಂಗ. ಅರ್ಜುನ ಕೃಷ್ಣನನ್ನು ಭೇಟಿಯಾಗೋದಕ್ಕಂತ ದ್ವಾರಕೆಗೆ ಹೋಗಿದ್ದ. ದ್ವಾರಕಾದಿಂದ ಈ ಕಡೆ ಬಂದ ವಾಪಸ್ ಹಸ್ತಿನಾಪುರಕ್ಕೆ. ಸುಮಾರು ತಿಂಗಳು, ಒಂದು 6 ತಿಂಗಳು ಹೋಗಿದ್ದ ಮನೆ ಬಿಟ್ಟು ಕೃಷ್ಣನ ಜೊತೆ ಇರೋದಕ್ಕೆ. ಆಗ ಅಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಈಗ ನನ್ನ ಸಮಯ ಆಗಿದೆ, ನನ್ನ ಲೀಲೆಯೆಲ್ಲ ಮುಗಿದಿದೆ, ಈಗ ನಾನು ವಾಪಸ್ ನನ್ನ ಧಾಮಕ್ಕೆ ಹೋಗಬೇಕು. ಅದಕ್ಕೆ ನೀನು ನನ್ನ ರಾಣಿಯರನ್ನೆಲ್ಲ ತಗೊಂಡು ನೀನು ಹಸ್ತಿನಾಪುರಕ್ಕೆ ಹೋಗು, ಅವರಿಗೆ ರಕ್ಷಣೆಯನ್ನು ಕೊಡು. ಸೊ ನೀನು ಹಸ್ತಿನಾಪುರದಲ್ಲಿರುವಂತ ಹೇಳಿ ಕೃಷ್ಣ ಅಂತರ್ಧಾನವಾದ. ಆ ಸಮಯದಲ್ಲಿ
ಅರ್ಜುನ ವಾಪಸ್ ಬರಬೇಕಾದ್ರೆ, ಹಸ್ತಿನಪುರಕ್ಕೆ ಬರಬೇಕಾದ್ರೆ ಅರ್ಜುನ ಏನು ಮಾಡ್ತಾನೆ, ರಾಣಿಯರನ್ನು ಕರ್ಕೊಂಡು ಬರ್ತಾ ಇರ್ತಾನೆ. ಆಗ ಒಂದು ಅಟ್ಯಾಕ್ ಆಗ್ತದೆ. ಯಾರು ಗೊಲ್ಲರು, ಸಮ್ ಹಳ್ಳಿ ಜನ ಅವರೆಲ್ಲರೂ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದ್ರು ಯು ಕ್ಯಾನ್ ಪುಲ್ ಇಟ್ ಅಪ್. ಎಸ್ ಪುಲ್ ಇಟ್ ಅಪ್. ಸೊ ಅವರು ಅಟ್ಯಾಕ್ ಮಾಡಿದಾಗ ಅರ್ಜುನ ಅವರ ಜೊತೆ ಯುದ್ಧ ಮಾಡೋಕ್ಕಾಗಲಿಲ್ಲ. ಅರ್ಜುನ ಸೋತ್ಬಿಟ್ಟ. ಸೋತ ಮೇಲೆ ದೆನ್ ಈ ಸೊ ಅರ್ಜುನ ಸೋತ ಮೇಲೆ ಬರ್ತಾನೆ. ಬಂದಾಗ ಅರ್ಜುನನ ಮುಖ ಫುಲ್ ಒಣಗೋಗಿರುತ್ತೆ. ಹಿ ವಾಸ್ ವೆರಿ ವೆರಿ ಡಿಸ್ಸ್ಯಾಟಿಸ್ಫೈಡ್. ಆಗ ಯುಧಿಷ್ಠಿರ ಅರ್ಜುನನ ಮುಖವನ್ನು ನೋಡಿ ಕೇಳ್ತಾನೆ, ಏನು ನೀನು ಹತಾಶನಾಗಿ ಕಾಣಿಸ್ತಾ ಇದೆಯಾ, ನಿನ್ನ ದುಃಖಕ್ಕೆ ಕಾರಣವೇನು ಅಂತ ಕೇಳಿದಾಗ ಅರ್ಜುನ ಏನು ಮಾತಾಡಲಿಲ್ಲ, ಸುಮ್ಮನೆ ಇದ್ದ. ಆ ಯುಧಿಷ್ಠಿರನೇ ಕೇಳ್ತಾನೆ, ನೀನು ಯಾರಿಗಾದ್ರೂ ರಕ್ಷಣೆ ಕೊಡೋಕ್ಕಾಗಲಿಲ್ವಾ, ಯಾರಿಗಾದ್ರೂ ನೀನು ಆಶ್ರಯ ಕೊಡೋಕ್ಕಾಗಲಿಲ್ವಾ, ಸೊ ಇನ್ನೊಬ್ಬರಿಗೆ ವಂಚನೆ ಆಗುವಾಗ ನೀನು ಅವರಿಗೆ ಕಾಪಾಡೋಕ್ಕಾಗಲಿಲ್ವಾ, ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಫೈನಲಿ ಯುಧಿಷ್ಠಿರ ಕೇಳ್ತಾನೆ, ಕೃಷ್ಣ ಬಿಟ್ಟು ಹೋಗಿದ್ದಾನ? ಅರ್ಜುನ ತಕ್ಷಣ ಹೇಳ್ತಾನೆ, ಹೌದು, ಕೃಷ್ಣ ಬಿಟ್ಟು ಹೋಗಿದ್ದಾನೆ. ವಾಂಛಿತೋಹಂ ಮಹಾರಾಜ ಹರಿಣ ವೃತ್ತವರ್ಷದ ಏನವೇ ಅಪಹೃತಂ ತೇಜೋ ದೇವ ವಿಸ್ಮಾಪನಂ ಮಹತ್. ಯುಧಿಷ್ಠಿರ ಮಹಾರಾಜ, ನಾನು ಕೃಷ್ಣನಿಂದ ವಂಚಿತನಾಗಿದ್ದೇನೆ. ವಾಂಛಿತೋಹಂ ಮಹಾರಾಜ. ಸೊ ಹರಿ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಆ ಹರಿಯ ಕಾರಣದಿಂದ ನನಗೆ ಎಲ್ಲ ಶಕ್ತಿ ದೊರಕಿತ್ತು. ಈಗ ಕೃಷ್ಣ ಬಿಟ್ಟೋದ್ಮೇಲೆ ನನ್ನ ಎಲ್ಲ ಶಕ್ತಿಗಳು ನಾಶವಾಗಿವೆ. ಇಸ್ ಆಫ್ ನೋ ಯೂಸ್. ಅದಕ್ಕೋಸ್ಕರ ಈಗ ನಾನು ತುಂಬ ಹತಾಶನಾಗಿದ್ದಾನೆ. ಆದರೆ ಕೃಷ್ಣ ಹೇಳಿದಂತಹ ಮಾತುಗಳು ನನಗೆ ನೆನಪಿಗೆ ಬಂದಾಗ ಐ ಬಿಕೇಮ್ ಕಂಪೋಸ್ಡ್. ಸೊ ಭಗವದ್ಗೀತೆಯಲ್ಲಿ, ಶ್ರೀಮದ್ ಭಾಗವತದಲ್ಲಿ ಅರ್ಜುನ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಅದೇನಂತಂದರೆ, ಇಟ್ ಸೇಸ್ ದಟ್ ಹೃತ್ತಾಪುಷ್ಮಾನಿ. ದೇವತೆಲ್ಲರೂ ಹೇಳಿ, ದೇಶಕಾಲಾರ್ಹಯುಕ್ತಾನಿ ಹೃತ್ತಾಪೋಪಶಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹಿತಾನಿ ಮೇ. ದೇಶ ಕಾಲ ಅರ್ಹತೆ ಯುಕ್ತಾನಿ. ಸೊ ದೇಶ ಕಾಲ ಅರ್ಥಯುಕ್ತಾನಿ, ಎಲ್ಲ ಸಮಯದಲ್ಲಿ ಎಲ್ಲ ಪ್ರದೇಶದಲ್ಲಿ ಅರ್ಥಪೂರ್ಣವಾದಂತಹ ಒಂದು ಜ್ಞಾನವಿದು ಭಗವದ್ಗೀತೆ ಜ್ಞಾನ. 5,000 ವರ್ಷದ ಹಿಂದೆ ಇಲ್ಲಿ ರಿಲೆವೆಂಟ್ ಆಗಿತ್ತು, ಈಗಲೂ ಕೂಡ ನಮಗೆ ಅಷ್ಟೇ ರಿಲೆವೆಂಟ್ ಆಗಿದೆ. 5,000 ವರ್ಷದ ಹಿಂದೆ ಯಾವ ತೊಂದರೆಗಳಿಗೆ ಅದು ಸೊಲ್ಯೂಷನ್ ಕೊಡ್ತಾ ಇತ್ತು, ಈಗಲೂ ಕೂಡ ಅದು ಸೊಲ್ಯೂಷನ್ಸ್ ಕೊಡ್ತಾ ಇದೆ, ಪರಿಹಾರ ಕೊಡ್ತಾ ಇದೆ. ಹೃತ್ತಾಪ ಉಪಶಮಾನಿ. ಮತ್ತು ಹೃದಯದಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳಿವೆ, ಕಷ್ಟಗಳಿವೆ, ತಾಪತ್ರಯಗಳಿವೆ. ಆ ತಾಪತ್ರಯಗಳನ್ನು ನಾಶ ಮಾಡುವಂಥ ಶಕ್ತಿ ಇದರಲ್ಲಿದೆ. ಹೃತ್ತಾಪ ಉಪಶಮಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದ ಅಭಿಹಿತಾನಿ. ಆ ಗೋವಿಂದನ ಮಾತುಗಳನ್ನು ನೆನಪಿಸಿಕೊಂಡ್ರೆ ನನ್ನ ಎಲ್ಲ ಶೋಕ ನಾಶವಾಗ್ತದೆ. ದಿಸ್ ಇಸ್ ದ ಪವರ್ ಆಫ್ ಭಗವದ್ಗೀತಾ. ಕೃಷ್ಣ ಇಲ್ಲದೇ ಇದ್ದಾಗ ನಾವು ಕೃಷ್ಣನ ವಾಣಿಯ ಆಶ್ರಯವನ್ನು ಪಡೆದುಕೊಳ್ಬೇಕು. ಕೃಷ್ಣ ಸ್ವಯಂ ಇದ್ದಾಗ ಅರ್ಜುನ ಕೃಷ್ಣನ ಜೊತೆ ಒಟ್ಟಿಗೆ ಇರ್ತಾ ಇದ್ದ, ಕೃಷ್ಣನಿಂದ ಡೈರೆಕ್ಟ್ ಆಗಿ ಸಲಹೆಯನ್ನು ಪಡಿತಾ ಇದ್ದ. ಆದರೆ ಕೃಷ್ಣ ಇಲ್ಲದೇ ಇದ್ದಾಗ ಭಗವದ್ಗೀತೆ, ಕೃಷ್ಣ ನುಡಿದಂತಹ ಮಾತುಗಳ ಆಶ್ರಯವನ್ನು ಪಡೆದುಕೊಂಡು ಅವನು ಸಮಚಿತ್ತನಾಗ್ತಾನೆ. ಸೊ ಈಗ 5,000 ವರ್ಷದ ನಂತರ ಕೃಷ್ಣ ಇಲ್ಲ, ಅಂದರೆ ಕಣ್ಣು ಕಾಣಿಸೋದಿಲ್ಲ, ತನ್ನ ಲೀಲೆಗಳನ್ನು ಮಾಡ್ತಾ ಇಲ್ಲ, ಈಗ ಅನ್ಯ ಸ್ಥಳದಲ್ಲಿ ಮಾಡ್ತಾ ಇದ್ದಾನೆ. ಆದರೆ ಕೃಷ್ಣ ನಮಗೋಸ್ಕರ ಭಗವದ್ಗೀತೆಯನ್ನು ಬಿಟ್ಟು ಹೋಗಿದ್ದಾನೆ. ಸೊ ಈ ಭಗವದ್ಗೀತೆಯನ್ನು ಕೇಳೋ ಮುಖಾಂತರ, ಅರ್ಥ ಮಾಡಿಕೊಳ್ಳೋ ಮುಖಾಂತರ ನಾವು ಅದೇ ಲಾಭವನ್ನು ಪಡೆಯಬಹುದು.
ಯಾವ ಲಾಭ 5,000 ವರ್ಷ ಅರ್ಜುನ ಪಡೆದುಕೊಂಡಿದ್ದ ಸೇಮ್ ಲಾಭವನ್ನು ಈಗಲೂ ಕೂಡ ನಾವು ಪಡೆದುಕೊಳ್ಳಬಹುದು. ಸೊ ನಮ್ಮ ಜೀವನದಲ್ಲಿ ಇದರ ಲಾಭವನ್ನು ಅನುಭವಿಸಿದ ಮೇಲೆ ಇದನ್ನು ಬೇರೆಯವರು ಕೂಡ ವಿತರಣೆ ಮಾಡಬೇಕು. ಸೊ ದಟ್ ಇಸ್ ದ ಪರ್ಪಸ್ ಆಫ್ ಗೀತಾ ಮ್ಯಾರಥಾನ್. ಡಿಸೆಂಬರ್ ಮ್ಯಾರಥಾನಲ್ಲಿ ಏನು ಮಾಡಬೇಕು? ಗೀತೆಯನ್ನು ಕಲಿಬೇಕು, ಗೀತೆಯನ್ನು ವಿತರಣೆ ಮಾಡಬೇಕು. ಸೊ ದಟ್ಸ್ ದ ಪರ್ಪಸ್ ಆಫ್ ಗೀತಾ ಮ್ಯಾರಥಾನ್. ಸೊ ಇವತ್ತು ನಾವು 7ನೇ ಅಧ್ಯಾಯದಿಂದ ಸಮರಿ ಸ್ಟಡಿಯನ್ನು ಕಂಟಿನ್ಯೂ ಮಾಡೋಣ. ಸೊ 7ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಬಗ್ಗೆ ಹೇಳ್ಕೊತಾನೆ. 6ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಶ್ರೇಷ್ಠವಾದ ಯೋಗಿ ಅಂತ. ಶ್ರೇಷ್ಠವಾದ ಯೋಗಿ ಯಾರು? ಪ್ರಾಣಾಯಾಮ ಮಾಡುವವರ, ಕಪಾಲಭಾತಿ ಮಾಡುವವರ, ಎಲ್ಲ ಸರ್ವ ಆಸನಗಳನ್ನು ಮಾಡುವವರ? ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮಯುಕ್ತ ತಮೋ ಮತಃ. ಯಾರು ನನ್ನ ಧ್ಯಾನವನ್ನು ಮಾಡ್ತಾರೆ ಸತತವಾಗಿ ಹೃದಯದಲ್ಲಿ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮದಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾರೆ, ಅವನೇ ಶ್ರೇಷ್ಠವಾದ ಯೋಗಿ. ಶ್ರದ್ಧಾವಾಂ ಭಜತೆ, ಶ್ರದ್ಧೆಯಿಂದ, ಪೂರ್ಣ ಶ್ರದ್ಧೆಯಿಂದ ನನ್ನ ಭಜನೆ ಮಾಡ್ತಾನೆ, ಅವನೇ ಶ್ರೇಷ್ಠವಾದ ಭಕ್ತ. ಸೊ ಈ ರೀತಿ ಧ್ಯಾನವನ್ನು, ಈ ಸಮಾಧಿ ಸ್ಥಿತಿಯನ್ನು ಹೇಗೆ ಪಡೆದುಕೊಳ್ಳುವುದು ಅಂತ ಮನಸ್ಸಲ್ಲಿ ಪ್ರಶ್ನೆ ಬರ್ಬೋದು. ಅದಕ್ಕೋಸ್ಕರ ನಾವು ಭಗವಂತನ ಬಗ್ಗೆ ಹೆಚ್ಚು ಕೇಳಬೇಕು, ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಬೇಕು. ಆಗ ನಾವು ಭಗವಂತನನ್ನು ಯಾವಾಗಲೂ ಸ್ಮರಣೆ ಮಾಡಲು ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಭಗವಂತನನ್ನು ಹೇಗೆ ನೆನೆಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡೋದಕ್ಕೆ ಕೃಷ್ಣ ತನ್ನ ಬಗ್ಗೆ ಹೇಳ್ಕೊಂತಾನೆ. ಸೊ ಪ್ರಥಮ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಎಲ್ಲರೂ ಹೇಳಿ, ಶ್ರೀ ಭಗವಾನ್ ವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಕೃಷ್ಣ ಹೇಳ್ತಾನೆ, ನನ್ನ ಮೇಲೆ ಆಸಕ್ತಿ ಬೆಳೆಸ್ಕೋಬೇಕಂದ್ರೆ ನೀನು ನನ್ನ ಬಗ್ಗೆ ಕೇಳಬೇಕು. ನಾವು ಹಿಯರ್ ಓಸನ್ ಆಫ್ ಪೃಥಾ ಹೌ ಬೈ ಪ್ರಾಕ್ಟಿಸಿಂಗ್ ಯೋಗ ಅಂಡ್ ಫುಲ್ ಕಾನ್ಷಿಯಸ್ನೆಸ್ ಆಫ್ ಮೀ ವಿತ್ ಮೈಂಡ್ ಅಟ್ಯಾಚ್ಡ್ ಟು ಮೀ ಯು ಕ್ಯಾನ್ ನೋ ಮೀ ಫ್ರೀ ಫ್ರಮ್ ಡೌಟ್. ಯಾವುದೇ ಸಂಶಯವಿಲ್ಲದೆ ನೀನು ಭಗವಂತನನ್ನು ತಿಳ್ಕೊಳ್ಬೋದು, ನನ್ನನ್ನು ತಿಳ್ಕೊಳ್ಬೋದು. ಅದರ ಬಗ್ಗೆ ನೀನು ಕೇಳು. ಸೊ ಕೇಳೋದ್ರಿಂದ ನಮ್ಮ ಸಂಶಯ ನಾಶವಾಗ್ತದೆ. ಯಾರು ಕ್ಲಾಸಿಗೆ ಬರೋದಿಲ್ಲ, ಅಟೆಂಡ್ ಆಗೋದಿಲ್ಲ, ಅವರ ಸಂಶಯಗಳು ಹಾಗೆ ಉಳಿತವೆ. ಆದರೆ ಯಾರು ಸತ್ಸಂಗಕ್ಕೆ ಬರ್ತಾರೆ, ಕೇಳ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ, ಉತ್ತರವನ್ನು ಪಡಿತಾರೆ, ಅವರ ಸಂಶಯಗಳು ನಾಶವಾಗ್ತವೆ, ಅವರು ಪ್ರಗತಿ ಹೊಂದುತ್ತಾರೆ. ಆದರೆ ಯಾರು ಈ ರೀತಿ ಮಾಡೋದಿಲ್ಲ, ಅವರು ಎಲ್ಲಿದ್ದರೂ ಅಲ್ಲೇ ಇರ್ತಾರೆ ಅಥವಾ ಕೆಳಗಡೆ ಇರ್ತಾರೆ, ಅವರ ಅವನತಿ ಆಗ್ತದೆ. ಅದಕ್ಕೋಸ್ಕರ ಕೇಳಬೇಕು. ಸೊ ಶ್ರೀಲ ಪ್ರಭುಪಾದರು ಈ ಶ್ಲೋಕದ ಮೇಲೆ 7.1 ಇದರ ಮೇಲೆ ಹೆಚ್ಚು ಪ್ರವಚನಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಶ್ಲೋಕಗಳಲ್ಲಿ ಈ ಶ್ಲೋಕದ ಮೇಲೆ ಹೆಚ್ಚು ಪ್ರವಚನಗಳನ್ನು ಕೊಟ್ಟಿದ್ದಾರೆ 7.1. ಬಿಕಾಸ್ ಇದರಲ್ಲಿ ಒಂದು ಮಹತ್ವಪೂರ್ಣವಾದ ಶಬ್ದ ಇದೆ, ಅದು ತಚ್ಛೃಣು, ಕೇಳು. ಸೊ ಇಸ್ಕಾನ್ ನಮ್ಮ ಮಾರ್ಗ ಏನು? ಶ್ರವಣ ಮಾರ್ಗ. ಶ್ರವಣ ಮಾಡಿದ ಮೇಲೆ ಕೀರ್ತನೆ. ಶ್ರವಣ ಕೀರ್ತನೆಯ ಮಾರ್ಗ ಇಸ್ಕಾನ್ ಮಾರ್ಗ, ಭಾಗವತ ವಿಧಿ. ಪಂಚರಾತ್ರಿಕ ವಿಧಿ ಅಂದರೆ ಅರ್ಚನೆ, ಪೂಜೆ, ಯಜ್ಞ, ಹೋಮ ಇತ್ಯಾದಿಗಳನ್ನು ಮಾಡೋದು. ಆದರೆ ಭಾಗವತಿ ವಿಧಿ ಅಂತಂದರೆ ಶ್ರವಣ ಕೀರ್ತನೆ, ನಾಲಿಗೆ ಮತ್ತು ಎರಡು ಮಾತ್ರ ಬೇಕು. ಸೊ ಶ್ರವಣ ಮಾರ್ಗದಲ್ಲಿ, ಭಾಗವತ ವಿಧಿಯಲ್ಲಿ ಶ್ರವಣದ ಮಹತ್ವ ಹೆಚ್ಚಾಗಿದೆ. ಅದಕ್ಕೆ ಪ್ರಭುಪಾದರು ಆ ಶ್ರವಣವನ್ನು ಒತ್ತು ಕೊಟ್ಟು ಹೇಳೋದಕ್ಕೆ ಈ ಶ್ಲೋಕದ ಮೇಲೆ ಹೆಚ್ಚು ಪ್ರವಚನಗಳನ್ನು ಕೊಟ್ಟಿದ್ದಾರೆ. ಸೊ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನನ್ನ ಬಗ್ಗೆ ನೀನು ತಿಳಿದುಕೋ. ಈ ಜ್ಞಾನವನ್ನು ತಿಳಿದುಕೊಂಡ ಮೇಲೆ ಮತ್ತೇನು ತಿಳ್ಕೊಳ್ಳೋದಕ್ಕೆ ಉಳಿಯೋದಿಲ್ಲ. ನಥಿಂಗ್ ಎಲ್ಸ್ ರಿಮೈನ್ಸ್ ಟು ಬಿ ನೋ. ದೇಶದಲ್ಲಿರುವ ಅಥವಾ ವಿಶ್ವದಲ್ಲಿರುವ ಇತರ ಗ್ರಂಥಗಳಿಗೆ ಹೋಲಿಸಿದರೆ ಭಗವದ್ಗೀತೆಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಇತರ ಗ್ರಂಥಗಳಲ್ಲಿ ಜ್ಞಾನ ಇದೆ, ಆದರೆ ಸಂಪೂರ್ಣ ಜ್ಞಾನವಿಲ್ಲ. ಹೇಗೆ ಪಾಕೆಟ್ ಡಿಕ್ಷನರಿ ಮತ್ತು ಆಕ್ಸ್ಫರ್ಡ್ ಡಿಕ್ಷನರಿ. ಪಾಕೆಟ್ ಡಿಕ್ಷನರಿಯಲ್ಲಿ ಕೆಲವೊಂದು ಪದಗಳಿರ್ತವೆ, ಆದರೆ ಎಲ್ಲ ಪದಗಳು ಇರೋದಿಲ್ಲ.
ಆದರೆ ದೊಡ್ಡ ಡಿಕ್ಷನರಿಲಿ ಎಲ್ಲ ಪದಗಳು ಇರ್ತವೆ, ಚಿಕ್ಕ ಡಿಕ್ಷನರಿಲೋ ಪದಗಳು ಇರ್ತವೆ, ಇನ್ನು ಹೆಚ್ಚು ಪದಗಳು ಕೂಡ ಇರ್ತವೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಸಕಲ ಜ್ಞಾನವಿದೆ, ಅನ್ಯ ಗ್ರಂಥಗಳಲ್ಲಿರುವಂತಹ ಜ್ಞಾನ ಇದೆ ಮತ್ತು ಇನ್ನು ಹೆಚ್ಚು ಇದೆ. ಜ್ಞಾನಂ ತೇಹಂ ಸು ವಿಜ್ಞಾನಂ, ನಾನು ಜ್ಞಾನ ಮತ್ತು ವಿಜ್ಞಾನವನ್ನು ನಿನಗೆ ಕೊಡ್ತಾ ಇದ್ದೀನಿ. ಇದಂ ಭಕ್ಷ್ಯಾಮ ಅವಶಿಷತೆ ಯಜ್ಞಾತ್ವ ನೇಹೂಯ ಜ್ಞಾತವ್ಯಂ ಅವಶಿಷತೆ, ಎಲ್ಲ ಜ್ಞಾನವನ್ನು ಕೊಡ್ತಾ ಇದ್ದೀನಿ. ಇದನ್ನು ತಿಳಿದುಕೊಂಡ ಮೇಲೆ ಮತ್ತೆ ಏನೂ ತಿಳಿದುಕೊಳ್ಳೋದಕ್ಕೆ ಉಳಿಯೋದಿಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಬುಕ್ ಓದಬೇಕಂದ್ರೆ ನಾವು ಭಗವದ್ಗೀತೆ ಓದಬೇಕು. ಓದೋದಕ್ಕೆ ಸಮಯ ಇಲ್ಲ ಅಂದರೆ ಅಟ್ಲೀಸ್ಟ್ ಭಗವದ್ಗೀತೆ ಏನಾದರೂ ಓದೋದಕ್ಕೆ ಸಮಯ ತೆಗೆದುಕೊಳ್ಬೇಕು. ಸೊ ದ್ಯಾಟ್ ಇಸ್ ಇಂಪಾರ್ಟೆಂಟ್ ಥಿಂಗ್. ಕವರ್ ಟು ಕವರ್ ಎಲ್ಲ ಶ್ಲೋಕಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ದಟ್ ಇಸ್ ಬೇಸಿಕ್ ಆಫ್ ಭಗವದ್ಗೀತಾ. ಸೊ ಈ ರೀತಿ ಕೃಷ್ಣ ತನ್ನ ಬಗ್ಗೆ ಹೇಳ್ಕೊತಾನೆ. ಏನು ಹೇಳ್ತಾನೆ? ನನ್ನನ್ನು ಎಲ್ಲ ಕಡೆ ನೋಡು ಅಂತ. ಹೇಗೆ ನೋಡಬೇಕು? ಹೌ ಟು ಸಿ ಕೃಷ್ಣ ಎವ್ರಿವೇರ್? ಬೈ ಸೀಯಿಂಗ್ ಇಸ್ ಎನರ್ಜಿ. ಎಲ್ಲವೂ ಕೃಷ್ಣನ ಶಕ್ತಿನೇ. ಕಲ್ಲು, ಮಣ್ಣು ಇವೆಲ್ಲ ಕೃಷ್ಣನ ಶಕ್ತಿ. ಭೂಮಿ ರಾಪೋ ಅನ್ನೋ ವಾಯು ಕಂ ಮನೋಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿರಷ್ಟೇ, ಇವೆಲ್ಲವೂ ಕೃಷ್ಣನ ಶಕ್ತಿ. ಸೊ ಏನನ್ನು ನೋಡಿದರೂ ಕೂಡ ನಾವು ಕೃಷ್ಣನನ್ನು ನೆನೆಸಿಕೊಳ್ಳಬೇಕು. ಸೊ ಬಾಯಾರಿಕೆ ಆದಾಗ ನೀರು ಬೇಕಾಗ್ತದೆ, ಸೊ ನೀರು ಕುಡಿತೀವಿ. ಆ ನೀರಿನ ಸ್ವಾದ ಕೃಷ್ಣ. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯೋ. ಚಳಿಗಾಲದಲ್ಲಿ ಸೂರ್ಯನ ಬೆಳಕಿನಲ್ಲಿ ನಿಂತರೆ ಎಷ್ಟು ಆನಂದ. ನಾವು 13 ಡಿಗ್ರಿ ಸೆಲ್ಸಿಯಸ್ ಬೆಂಗಳೂರಲ್ಲಿ, ಅದು ಇನ್ನೂ ಕಮ್ಮಿ ಆಗುವ ಸಂಭಾವನೆ ಇದೆ. ಸೊ ಇಟ್ಸ್ ಕೋಲ್ಡ್ ವೇವ್ ಇಸ್ ಕಮಿಂಗ್ ದಿಸ್ ಇಯರ್. ಸೊ ಆ ಬಿಸಿಲು ಯಾರು? ಕೃಷ್ಣ. ರಾತ್ರಿ ಬೆಳದಿಂಗಳಲ್ಲಿ ನಿಂತರೆ ಎಷ್ಟು ಆನಂದ ಆಗ್ತದೆ. ಆ ಬೆಳದಿಂಗಳು ಯಾರು? ಕೃಷ್ಣ. ಪ್ರಭಾಸ್ಮಿ ಶಿಶೂರಯೋ ಕೃಷ್ಣ ಇದು ಶಬ್ದಕ್ಕೆ ಪೌರುಷಂ ಋಷು. ಎಲ್ಲ ಶಬ್ದಗಳಲ್ಲಿ ಸೌಂಡ್ ನಾನೇ. ದೆನ್ ಪೌರುಷಂ ಋಷಿ, ಎಲ್ಲ ಪುರುಷರಲ್ಲಿರುವ ಶಕ್ತಿ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಈ ರೀತಿ ಎಲ್ಲವೂ ಕೃಷ್ಣನಿಂದಲೇ ಸಂಭವ ಆಗ್ತಾ ಇದೆ. ಕೃಷ್ಣನು ಇಲ್ಲದೆ ಯಾವುದೇ ಶಕ್ತಿ ಕೆಲಸ ಮಾಡುವುದಿಲ್ಲ. ಅದಕ್ಕೋಸ್ಕರ ನಾವು ಕೃಷ್ಣನ ಸಂಪೂರ್ಣ ಆಶ್ರಯವನ್ನು ಪಡೆದುಕೊಳ್ಳಬೇಕು. ಕೃಷ್ಣನಿಲ್ಲದೆ ನಾವು ಏನನ್ನೂ ಮಾಡೋದಕ್ಕಾಗೋದು. ಪೃಥ್ವಿಯ ಗಂಧ ನಾನು, ತಪಸ್ವಿಯರ ತಪಸ್ಸು ನಾನು, ರೈಟ್. ತೇಜಶ್ಚಾಸ್ಮಿ ವಿಭಾವಸೋಂ, ಮತ್ತು ಬೆಂಕಿಯ ಒಂದು ತೇಜ ಏನಿದೆ ಅದು ನಾನು, ರೈಟ್. ಜ್ಞಾನ ಜೀವನಂ, ರೈಟ್. ಎಲ್ಲ ಜೀವಿಗಳ ಜೀವನ ನಾನು ಅಂತ ಹೇಳ್ತಾನೆ. ಈ ರೀತಿ ಎಲ್ಲವೂ ಕೃಷ್ಣನೇ. ಮತ್ತು ಎಲ್ಲ ಜೀವಿಗಳ ಬೀಜ ಕೂಡ ನಾನೇ, ಎಲ್ಲ ಜೀವಿಗಳ ತಂದೆ ನಾನೇ ಅಂತ ಕೃಷ್ಣ ಹೇಳ್ತಾನೆ. ಈ ರೀತಿ ಎಲ್ಲವೂ ಕೃಷ್ಣನೇ. ಅದಕ್ಕಾಗಿ ಕೃಷ್ಣನೇ ಶ್ರೇಷ್ಠ, ಸರ್ವಶ್ರೇಷ್ಠ. ಕೃಷ್ಣನಂತವರು ಯಾರೂ ಇಲ್ಲ. ಮತ್ತಃ ಪರತರಂ ನಾಣ್ಯ. ಅದಕ್ಕೆ ಕೃಷ್ಣ ದೇವರು. ಕೃಷ್ಣನ ಸರಿಸಾಟಿ ಆದವರು ಯಾರೂ ಇಲ್ಲ, ಕೃಷ್ಣನಿಗೆ ಮಿಗಿಲಾದವರು ಯಾರೂ ಇಲ್ಲ. ಕೃಷ್ಣ ಈಸ್ ದ ಸುಪ್ರೀಂ, ಅಸಮ ಊರ್ಧ್ವ. ಕೃಷ್ಣನಿಂದಲೇ ಇಡೀ ಜಗತ್ತು ತನ್ನ ಸ್ಥಾನದಲ್ಲಿದೆ, ಅದು ಮೇಂಟೈನ್ ಆಗ್ತಾ ಇದೆ. ಹೇಗೆ? ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾಯಂ. ಕೃಷ್ಣ ಸೇಸ್ ದಟ್ ಜಸ್ಟ್ ಲೈಕ್ ಪರ್ಲ್ಸ್ ಆರ್ ಆನ್ ದ ಸ್ಟ್ರಿಂಗ್. ಹೇಗೆ ಒಂದು ಹಾರದಲ್ಲಿ ಮುತ್ತನ್ನು ಪೋಣಿಸ್ತಾರೆ, ಆ ಒಂದು ದಾರ ಕಾಣೋದಿಲ್ಲ, ಆದರೆ ಆ ಮುತ್ತುಗಳು ಆ ಸ್ಥಾನದಲ್ಲಿವೆ. ಆದ ಕಾರಣ ಒಳಗಡೆ ಏನೋ ಹೋಲ್ಡ್ ಮಾಡ್ತಾ ಇದೆ ಅಂತ ಅರ್ಥ. ಅದೇ ರೀತಿ ಇಡೀ ಜಗತ್ತಿನ ಎಲ್ಲ ಗ್ರಹಗಳಿಗೆ ಒಂದು ಪವರ್ ಕೊಡುವರು ಯಾರು? ಕೃಷ್ಣ. ಎಲ್ಲ ಗ್ರಹಗಳನ್ನು ಎತ್ತಿಡಿದವನು ಅವನೇ. ಗಾಮ ವಿಶ್ವಚ ಭೂತಾನಿ ಧಾರ್ಯಾಮಿ ಮೋದಿತ ಪುಷ್ಪಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಎಲ್ಲ ಗ್ರಹಗಳಲ್ಲಿ ಪ್ರವೇಶ ಮಾಡಿ ಗ್ರಹಗಳನ್ನು ತಿಳಿಸ್ತಾ ಇದ್ದಾನೆ ಕೃಷ್ಣ. ದಟ್ ಇಸ್ ಪವರ್ ಆಫ್ ಕೃಷ್ಣ. ಈ ರೀತಿ ಕೃಷ್ಣನ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಫ್ಕೋರ್ಸ್ ಕೃಷ್ಣ ತನ್ನ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಕೊಂತಾನೆ. ಯಾರೇ ಆಗಿರಲಿ ಸಜ್ಜನರು ತಮ್ಮ ಬಗ್ಗೆ ಹೆಚ್ಚು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಕೆಲವೊಮ್ಮೆ ಹೇಳಬೇಕಾಗ್ತದೆ. ಯಾರೋ ದೊಡ್ಡ ವ್ಯಕ್ತಿ ಇದ್ದರೆ ನಾನು CEO ಆಫ್ ದಿಸ್ ಕಂಪನಿ ಅಂತ ಹೇಳಬೇಕಾಗ್ತದೆ, ಸತ್ಯ ಅದು. ಅದು ಜಾಸ್ತಿ ಹೇಳ್ಕೊಳ್ಳೋದಿಲ್ಲ. ಅದೇ ರೀತಿ ಕೃಷ್ಣ ಕೂಡ ನಾನು ಜಗತ್ತಿನ CEO ಅಂತ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಪರತರಂ ನಾನೇ, ಎಲ್ಲವೂ ನನ್ನ ಶಕ್ತಿ, ಆಯ್ತು, ನನ್ನ ಕಂಟ್ರೋಲ್ ಎಲ್ಲ ಕಡೆ ಇದೆ ಈ ರೀತಿ ಹೇಳ್ಬಿಡ್ತಾನೆ. ಬಟ್ ಜಾಸ್ತಿ ಹೇಳೋದಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾನೆ.
ಯಾರು ಕೃಷ್ಣನ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೋ ಅವರು ಕೃಷ್ಣನಿಗೆ ಶರಣಾಗ್ತಾರೆ. ಇದು ಕಂಪ್ಲೀಟ್ಲಿ ಸರೆಂಡರ್. ಬಟ್ ಯಾರು ಮಾಯಾಶಕ್ತಿಯ ಪ್ರಭಾವದಿಂದ ಪ್ರಭಾವಿತರಾಗಿದ್ದಾರೆ ಅವರು ಕೃಷ್ಣನಿಗೆ ಶರಣಾಗೋದಿಲ್ಲ. ಯಾರು ಕೃಷ್ಣನಿಗೆ ಶರಣಾಗ್ತಾರೆ ಅವರಿಗೆ ಸುಕೃತಿನ ಅಂತ ಕರೀತಾರೆ. ಯಾರು ಕೃಷ್ಣನಿಗೆ ಶರಣಾಗೋದಿಲ್ಲ ಅವರು ದುಷ್ಕೃತಿನ. ಸುಕೃತಿನ ದುಷ್ಕೃತಿನ. ದುಷ್ಕೃತಿ ಅಂದರೆ ಕೆಟ್ಟ ಕೆಲಸ ಮಾಡಿದವರು, ಸುಕೃತಿನ ಅಂದರೆ ಒಳ್ಳೆ ಜನ, ಒಳ್ಳೆಯವರು. ಸೊ 4 ಪ್ರಕಾರದ ಒಳ್ಳೆ ಜನ ಕೃಷ್ಣನಿಗೆ ಶರಣಾಗ್ತಾರೆ, ಮತ್ತು 4 ಪ್ರಕಾರದ ಕೆಟ್ಟ ಜನ ಕೃಷ್ಣನಿಗೆ ಶರಣಾಗೋದಿಲ್ಲ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ ಆರ್ತು ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. 4 ಜನ. ತುಂಬ ತೊಂದರೆಯಲ್ಲಿರೋರು ಬಂದು ಕೃಷ್ಣನಿಗೆ ಶರಣಾಗ್ತಾರೆ. ತುಂಬ ದುಡ್ಡು ಬೇಕು, ಆರ್ಥಿಕ ವ್ಯವಸ್ಥೆ ಕೆಟ್ಟೋಗಿದೆ, ಆರ್ಥಿಕ ವ್ಯವಸ್ಥೆಗೆ ಸಹಾಯ ಕೇಳೋದಕ್ಕೆ ಬರ್ತಾರೆ ಅರ್ಥಾರ್ಥಿ. ಜ್ಞಾನಿ ಅಂತಂದರೆ ದೇವ್ರು ಯಾರು ಅಂತ ತಿಳ್ಕೊಬೇಕು. ನನಗೆ ಗೊತ್ತಿಲ್ಲ, ಬಟ್ ತಿಳ್ಕೊಬೇಕು. ನಾನು ಗೀತಾ ಕ್ಲಾಸ್ ಮಾಡ್ತಾ ಇದ್ದಾರೆ, ಅಲ್ಲಿ ತಿಳ್ಕೊಬೋದು, ಕೂತ್ಕೊಳ್ಳೋಣ ಅಂತ ಬರ್ತಾರೆ. ಜ್ಞಾನಿ ಬೆಟರ್ ದೆನ್ ಫಸ್ಟ್ ಕ್ಯಾಟಗರಿ. ದೆನ್ ಜಿಜ್ಞಾಸು ಇಸ್ ಇನ್ಕ್ವಿಸಿಟಿವ್, ಕೇಳಬೇಕು ಅಂತ ಬರ್ತಾರೆ. ಜ್ಞಾನಿ ಅಂತಂದರೆ ನನಗೆ ಗೊತ್ತು ಕೃಷ್ಣನೇ ದೇವರು, ಕೃಷ್ಣ ಸೇವೆ ಮಾಡಿ ಬರ್ತೀನಿ ನಾನು. ಸೊ ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. 4 ಪ್ರಕಾರದ ಜನ ಭಗವಂತನಿಗೆ ಬರ್ತಾರೆ. ಈ 4 ಜನ ತುಂಬ ಒಳ್ಳೆಯವರು. ಉದಾರ ಸರ್ವೈವೇತೆ, ಎಲ್ಲರೂ ಒಳ್ಳೆಯವರು. ಆದರೆ ಜ್ಞಾನಿ ಎಲ್ಲರಲ್ಲೂ ಶ್ರೇಷ್ಠ. ಯಾಕೆಂದರೆ ನನ್ನ ತತ್ವವನ್ನು ತಿಳಿದುಕೊಂಡು ನನ್ನ ಸೇವೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ಟೆಂಪಲ್ಗೆ ಹಲವಾರು ಜನ ಬರ್ತಾರೆ. ಕೆಲವರು ಎಲ್ಲ ವಿಶ್ ಲಿಸ್ಟ್ ಇಟ್ಕೊಂಡು ಬರ್ತಾರೆ, ಎಲ್ಲ ಫುಲ್ಫಿಲ್ ಆಗಬೇಕು ಅಂತ. ಕೆಲವರು ತೊಂದರೆಗಳು ದೂರ ಆಗಬೇಕು ಅಂತ ಬರ್ತಾರೆ. ಸುಖ ಸಂಪತ್ತಿಗರ ಆವೆ ಕಷ್ಟ ಮಿಟೆ ತನಕ ಸ್ವಾಮಿ ಜಗದೀಶ ಹರೇ. ಕೆಲವರು ಸೇವೆ ಮಾಡೋದಕ್ಕೆ ಬರ್ತಾರೆ. ಯಾರು ಸೇವೆ ಮಾಡೋದಕ್ಕೆ ಬರ್ತಾರೆ ಅವರು ಶ್ರೇಷ್ಠವಾಗಿ. ಔಟ್ ಆಫ್ ದಿಸ್ 4 ದೇ ಆರ್ ದ ಬೆಸ್ಟ್. ಈ ರೀತಿ ಕೃಷ್ಣ ಹೇಳ್ತಾನೆ. ಆದರೆ 4 ಜನ ನನ್ನ ಹತ್ರ ಬರೋದಿಲ್ಲ. ಯಾರವರು? ಮೂಢ, ಅಧಾಮ, ನವಾಂ ದುಷ್ಕೃತ ಮೂಢ ಪ್ರಪದ್ಯಂತೆ ನರಾದ ಮಾಯಾಪತಜ್ಞಾನ ಆಸುರಂ ಭಾವಮಾಶ್ರಿತ. 4 ಜನ ಬರೋದಿಲ್ಲ. ಹಿರಣ್ಯಕಶಿಪು ನೆವರ್ ಸರೆಂಡರ್ ಟು ಕೃಷ್ಣ. ಸಾಯೋವರೆಗೂ ಬಿಡಲಿಲ್ಲ ಅವನು, ನಾನು ಸರೆಂಡರ್ ಆಗೋದಿಲ್ಲ. ಆದರೆ ಭಗವಂತ ಸರೆಂಡರ್ ಮಾಡಬೇಕು. If you don't surrender, you will be forced to surrender. Asuram bhavamashita. And there are people who are like Navam Dushkritana Moda Prapadyante Naradhama. ನರರಲ್ಲಿ ಅಧಮರು, ಲೋ ಕ್ಲಾಸ್ ಪೀಪಲ್. ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಿಲ್ಲ. ನಾಸ್ತಿಕರು, ಮತ್ತು ವೇದಗಳನ್ನು ತಿರಸ್ಕರಿಸಿ ಉಲ್ಲಂಘನೆ ಮಾಡ್ತಾರೆ. ಸೊ ದೇ ಆರ್ ಲೋಯೆಸ್ಟ್ ಆಫ್ ದಿ ಮ್ಯಾನ್ಕೈಂಡ್. ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದಿಲ್ಲ. ನಾಯಿ ಬೆಕ್ಕುಗಳ ಥರ ಜೀವನ ನಡೆಸ್ತಾರೆ, ಲೈಕ್ ಡಾಗ್ಸ್ ಆ್ಯಂಡ್ ಹಾಕ್ಸ್. ಸೊ ನರಾಧಮ ಅವರು ಭಗವಂತನ ಹತ್ರ ಬರೋದಿಲ್ಲ. ಯಾಕಂದರೆ ನಾವೊಂದು ಸುಕೃತಿ ಅವ್ರ ಹತ್ರ ಇಲ್ಲ. ದೆನ್ ನಮಾಂ ದುಷ್ಟಮ ಪ್ರಪದ್ಯಂತೆ ನರಾಧಮ ಮಾಯಾ ಅಪರ್ಧ ಜ್ಞಾನ. ಕೆಲವರಿದ್ದಾರೆ, ಬುದ್ಧಿವಂತರಿದ್ದಾರೆ, ಉದಾಹರಣೆಗೆ ವಿಜ್ಞಾನಿಗಳು. ಆದರೆ ಅವರ ಒಂದು ಜ್ಞಾನ ಮಾಯಾ ಪ್ರಭಾವದಿಂದ ಅದು ಅಪಹೃತವಾಗಿದೆ. ದೇವರಿಲ್ಲ ಅಂತ ಹೇಳ್ತಾರೆ. ಹಲವಾರು ವಿಜ್ಞಾನಿಗಳಿದ್ದಾರೆ, ದೇವರಿಲ್ಲ ಅಂತ ಹೇಳ್ತಾರೆ. ಒಳ್ಳೆ PhD, ಡಬಲ್ PhD ಮಾಡಿದವರು. ಬಟ್ ದೇ ಸೇ ವಿ ಡೋಂಟ್ ಬಿಲೀವ್ ಇನ್ ಗಾಡ್. ಸೊ ದೇ ಆರ್ ಕಾಲ್ಡ್ ಮಾಯಾಪೃತ. ದೆನ್ ಆಸುರಂ ಭಾವಮಾಶ್ರಿತ. ಅಸುರರು ಯಾರು? ಹಿರಣ್ಯಕಶಿಪು, ರಾವಣ, ಹಿರಣ್ಯಾಕ್ಷ ಅಂತವರೆಲ್ಲ. ಸೊ ದೀಸ್ ಕೈಂಡ್ ಆಫ್ ಪೀಪಲ್ ಡೋಂಟ್ ಸರೆಂಡರ್ ಟು ಕೃಷ್ಣ. ಸೊ ಅದಕ್ಕೋಸ್ಕರ ನಾವು ಯಾವ ಕೆಟಗರಿಯಲ್ಲಿ ಇರಬೇಕು? ಫಸ್ಟ್ ಕೆಟಗರಿ, ಸುಕೃತಿನ ಕೆಟಗರಿ. ಮತ್ತು ಸುಕೃತಿನ ಕೆಟಗರಿ ಜನರ ಹತ್ರ ಹೋಗಿ ಗೀತೆ, ಭಾಗವತ ಇದನ್ನೆಲ್ಲ ಕೊಡಬೇಕು. ಆದರೆ ಇಂಥ ದುಷ್ಕೃತಿಗಳು ಕೂಡ ಯಾವಾಗ ಭಕ್ತರ ಆಶ್ರಯ ಪಡಿತಾರೆ ಅವರು ಕೂಡ ಉದ್ಧಾರ ಆಗುವ ಚಾನ್ಸ್ ಇದೆ. ತಕ್ಷಣ ಆಗಲಿಕ್ಕಿಲ್ಲ, ಬಟ್ ಸ್ವಲ್ಪ ಸಮಯದ ನಂತರ ಅವರು ಕೂಡ ಭಗವಂತನಿಗೆ ಶರಣಾಗ್ತಾರೆ. ಈ ಸುಕೃತಿನ ಜನ ಕೂಡ
ಭಗವಂತನ ಸೇವೆ ಮಾಡ್ತಾರೆ, ಆದರೆ ಅವರು ಸಂಪೂರ್ಣವಾಗಿ ಪಾಪದಿಂದ ಮುಕ್ತವಾದ ಮೇಲೆ ಮಾತ್ರ ಅವರು ದೃಢ ಭಕ್ತಿಯನ್ನು ಮಾಡೋದು ಸಾಧ್ಯ. ಇಲ್ಲಾಂದರೆ ಒಂದಿನ ಬರ್ತಾರೆ, ಇನ್ನೊಂದಿನ ಬರೋದಿಲ್ಲ. ಒಂದಿನ ಅಟೆಂಡೆನ್ಸ್ ಆಗ್ತಾರೆ, ಇನ್ನೊಂದಿನ ಅಟೆಂಡೆನ್ಸ್ ಆಗೋದಿಲ್ಲ. ಅದೃಢ. ಯಾಕೆಂದರೆ ಅವರ ಪಾಪ ಪ್ರವೃತ್ತಿ ಅಥವಾ ಭೌತಿಕ ಆಸೆಗಳೇನು ಹೋಗಿಲ್ಲ, ಏನಿದೆ. ಅದಕ್ಕೆ ಯಾವಾಗ ಎಲ್ಲ ಆಸೆಗಳು, ಭೌತಿಕ ಆಸೆಗಳು ನಿರ್ಮೂಲನೆ ಆಗ್ತವೆ, ಎಲ್ಲ ಪಾಪಗಳು ನಿರ್ಮೂಲನೆ ಆಗ್ತವೆ, ಅವರು ಭಗವಂತನ ಹತ್ರ ಬರ್ತಾರೆ, ಕೃಷ್ಣ ಹತ್ರ ಬರ್ತಾರೆ. ಆದರೆ ಅನ್ಯ ಜನರು ದೇವತೆಗಳ ಹತ್ರ ಹೋಗ್ತಾರೆ. ಕೃಷ್ಣ ಹೇಳ್ತಾನೆ, ನಾನು ಎಲ್ಲ ಭೌತಿಕ ಆಸೆಗಳನ್ನು ಪೂರೈಸುವುದಿಲ್ಲ. ಅದಕ್ಕಾಗಿ ಕೆಲವು ಜನ ಏನು ಮಾಡ್ತಾರೆ, ನನ್ನ ಹತ್ರ ಬರೋದಿಲ್ಲ, ಎಲ್ಲಿ ಹೋಗ್ತಾರೆ? ದುರ್ಗಾದೇವಿ, ಗಣೇಶ, ಕಾರ್ತಿಕೇಯ, ಶನಿ, ಪ್ರತಿಯೊಂದು ದಿನ, ಪ್ರತಿಯೊಂದು ವಾರ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತಾರೆ. ಸೋಮವಾರ ಶಿವನ ದೇವಸ್ಥಾನ, ಮಂಗಳವಾರಲ್ಲಿ ಹೋಗ್ತಾರೆ ಹನುಮಾನ್ ದೇವಸ್ಥಾನ. ಈ ರೀತಿ ಒಂದೊಂದು ದಿನ ಒಂದೊಂದು ಕಡೆ ಹೋಗ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು, ಇವ್ರ ಹತ್ರ ಹೋದರೆ ನನ್ನ ಆಸೆ ಪೂರೈಕೆ ಆಗ್ತದೆ ಅಂತ. ಎಕ್ಸಾಮ್ ಮುಂಚೆ ಗಣೇಶ ಪಾಸ್ ಮಾಡಪ್ಪ. ಸೊ ಈ ರೀತಿ ಜನರು ಕಾಮೈಸ್ತೈಸ್ತೆ ಹೃತಜ್ಞಾನ ಇದಂತೆ ಅನ್ಯ ದೇವರ, ಯಾರು ಕಾಮ ಆಸೆಗಳನ್ನ ಇಟ್ಕೊಂಡಿದ್ದಾರೆ, ಭೌತಿಕ ಆಸೆಗಳನ್ನ, ಅವರು ಅನ್ಯ ದೇವತೆಗಳ ಹತ್ರ ಹೋಗ್ತಾರೆ ಆ ಒಂದು ಫಲವನ್ನು ಪಡೆದುಕೊಳ್ಳೋದಕ್ಕೆ. ಆದರೆ ಬುದ್ಧಿವಂತರು ಹೋಗೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಅಂತವಂತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸ. ದೇವತೆಗಳು ಕೊಟ್ಟಂತಹ ವರದಾನ ಅದು ಅಂತವಂತಹ, ಇವತ್ತು ಇರುತ್ತೆ, ನಾಳೆ ಇರೋದಿಲ್ಲ. ಯಾಕೆಂದರೆ ಭೌತಿಕ ಜಗತ್ತು ಆ ರೀತಿ ಇದೆ, ಇವತ್ತಿದೆ, ನಾಳೆ ಇರೋದಿಲ್ಲ. ಅದೇ ರೀತಿ ಭೌತಿಕ ಅನುಗ್ರಹಗಳು ಕೂಡ ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಅಂತವಂತ ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ಅದಕ್ಕೆ ಅಲ್ಪ ಬುದ್ಧಿ ಉಳ್ಳವರು ದೇವತೆಗಳ ಆರಾಧನೆ ಮಾಡ್ತಾರೆ, ಭೌತಿಕ ಇಚ್ಛೆಗಳನ್ನು ಬೇಡ್ಕೊತಾರೆ. ಆದರೆ ಬುದ್ಧಿವಂತರು ಕೇವಲ ಭಕ್ತಿ ಸೇವೆಯನ್ನು ಮಾತ್ರ ಬೇಡ್ಕೊತಾರೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಈ ರೀತಿ ಕೃಷ್ಣ ದೇವತೆಗಳ ಬಗ್ಗೆ ಕೂಡ ಈ ಅಧ್ಯಾಯದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ತಾನೆ. ಸೊ ನಂತರ ಅಂತಿಮ ಭಾಗದಲ್ಲಿ ಕೃಷ್ಣ ಹೇಳ್ತಾನೆ, ನಾನು ಎಲ್ಲರೂ ಕಾಣಿಸೋದಿಲ್ಲ, ಬಟ್ ಯಾರು ನನ್ನ ಭಕ್ತಿಯನ್ನು ಮಾಡ್ತಾರೆ, ಭಕ್ತಿ ಸೇವೆಯನ್ನು ಮಾಡ್ತಾರೆ, ಅವರಿಗೆ ನಾನು ಕಾಣಿಸ್ಕೊಳ್ತೀನಿ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯ ಸಮಾವೃತ ಮೂಢೋಯಂ ನಾಭಿಜಾನಾತಿ ಭೂತ ಲೋಕಮಾಮಜಮವ್ಯ. ಸೊ ಕೃಷ್ಣ ಎಲ್ಲ ಕಡೆ ಇದ್ದಾನೆ, ಆದರೆ ಎಲ್ಲರೂ ಕೃಷ್ಣ ಕಾಣಿಸೋದಿಲ್ಲ. ಆದರೆ ಯಾರು ಶುದ್ಧ ಭಕ್ತಿಯನ್ನು ಹೊಂದಿರ್ತಾರೆ, ಕೃಷ್ಣ ಅವರಿಗೆ ಕಾಣಿಸ್ಕೊಳ್ತಾನೆ. ಎಲ್ಲ ಕಡೆ ಅವರು ನೋಡುವುದು. ಸ್ಥಾವರ ಜಂಗಮ ದೇಖಿ ನಾದೇಕೀತಾರ ಮೂರ್ತಿ. ರೈಟ್, ಒಬ್ಬ ಶುದ್ಧ ಭಕ್ತ ಸ್ಥಾವರ ಜಂಗಮ ವಸ್ತುಗಳನ್ನು ನೋಡಿದರೆ ಆ ಒಂದು ಆಕಾರವನ್ನು ನೋಡಿದಿಲ್ಲ, ಅಲ್ಲಿ ಕೃಷ್ಣನನ್ನು ಕಾಣ್ತಾನೆ. ಆ ಒಂದು ಸ್ಥರ ನಾವು ಪಡೆದುಕೊಳ್ಳಬೇಕು. ಅದು ಹೇಗೆ ಸಾಧ್ಯ? ಬೈ ನೋಯಿಂಗ್ ಅಬೌಟ್ ಕೃಷ್ಣ. ಕೃಷ್ಣನ ಬಗ್ಗೆ ಹೆಚ್ಚಾನೆಚ್ಚು ತಿಳಿದುಕೊಂಡಾಗ ಆ ಒಂದು ಉನ್ನತವಾದ ಸ್ಥರ ನಾವು ಪಡೆಯಲು ಸಾಧ್ಯ. ಅದಕ್ಕಾಗಿ ನಾವು ಪ್ರತಿದಿನ ಈ ಭಗವದ್ಗೀತೆಯ ಶ್ರವಣ ಕೀರ್ತನೆಯನ್ನು ಮಾಡಬೇಕಾಗ್ತದೆ. ಅಂತಿಮವಾಗಿ ಕೃಷ್ಣ 7ನೇ ಅಧ್ಯಾಯದ ಅಂತ್ಯದಲ್ಲಿ ಕೃಷ್ಣ ಹೇಳ್ತಾನೆ, ಸಾಯುವ ಸಮಯದಲ್ಲಿ ನೀನು ನನ್ನ ಸ್ಮರಣೆ ಮಾಡಬೇಕು. ಚರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯಂತೆಯೇ ತೇ ಬ್ರಹ್ಮ ತದ್ವಿಧೋ ಕೃಷ್ಣಂ ಅಧ್ಯಾತ್ಮಂ ಕರ್ಮಚಾಕಿದಂ. ಸೊ ಅಲ್ಟಿಮೇಟ್ಲಿ ನಾವು ಜರ ಮತ್ತು ಮರಣ, ಓಲ್ಡ್ ಏಜ್ ಆ್ಯಂಡ್ ಡೆತ್, ಇದರಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕು. ಪಡೆದುಕೊಂಡು ದೇ ಆರ್ ಆ್ಯಕ್ಚುಲಿ ಬ್ರಹ್ಮನ್, ಬಿಕಾಸ್ ದೇ ಎಂಟೈರ್ಲಿ ನೋ ಎವ್ರಿಥಿಂಗ್ ಅಬೌಟ್ ಟ್ರಾನ್ಸೆಂಡೆಂಟಲ್ ಆ್ಯಕ್ಟಿವಿಟೀಸ್. ಆ ಒಂದು ಬ್ರಹ್ಮನ್ ಸ್ತರವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾನೆ. ಪ್ರಯಾಣ ಕಾಲೇಪಿ ಚ ಮಾಂ, ಪ್ರಯಾಣ ಕಾಲದಲ್ಲಿ ನನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಮತ್ತು ನೆಕ್ಸ್ಟ್ ಚಾಪ್ಟ್ರಲ್ಲಿ ಅರ್ಜುನನ ಪ್ರಶ್ನೆ, ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ. ಕೃಷ್ಣ, ಹೇಗೆ ಪ್ರಯಾಣ ಸಮಯದಲ್ಲಿ ನಿನ್ನನ್ನು ಸ್ಮರಣೆ ಮಾಡ್ಬೋದು? ಯಾಕೆಂದರೆ ಪ್ರಯಾಣ ಸಮಯ ಅಂದರೆ ಡೆತ್, ಮರಣಕಾಲದಲ್ಲಿ ತುಂಬ ನೋವಾಗ್ತದೆ.
ತುಂಬ ಕಷ್ಟ. ಎಲ್ಲ ಆಸಕ್ತಿಗಳು ಕಳೆದು ಹೋಗ್ತವೆ. ಅಂದರೆ ಬಿಕಾಸ್ ಆಫ್ ಮಟೀರಿಯಲ್ ಅಟ್ಯಾಚ್ಮೆಂಟ್, ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಅವರನ್ನೆಲ್ಲ ಬಿಟ್ಟು ಹೋಗ್ಬೇಕಾಗ್ತದೆ. ಮಾಡಿದ ಆಸ್ತಿಯಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ, ಬ್ಯಾಂಕ್ ಬ್ಯಾಲೆನ್ಸಲ್ಲೇ ಬಿಟ್ಟು ಹೋಗ್ಬೇಕಾಗ್ತದೆ. ಸೊ ತುಂಬ ನೋವಾಗ್ತದೆ. ಬದ್ಧ ಜೀವಾತ್ಮನಿಗೆ ಅತ್ಯಂತ ನೋವು ಕೊಡುವಂತಹ ಸಮಯ ಮರಣ ಸಮಯ. ಸೊ ಆ ಒಂದು ಪ್ರಯಾಣ ಸಮಯದಲ್ಲಿ ಹೇಗೆ ನಾವು ನಿನ್ನ ಸ್ಮರಣೆ ಮಾಡಲಿ ಅಂತ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾನೆ. ಸೊ ಅದಕ್ಕೆ ಈ 8ನೇ ಅಧ್ಯಾಯದ ಮುಖ್ಯ ಒಂದು ವಿಷಯ ಏನಿದೆ, ದಟ್ ಈಸ್ ಹೌ ಟು ಅಟೈನ್ ಕೃಷ್ಣ. ಭಗವಂತನನ್ನು ಹೇಗೆ ಪಡೆಯಬೇಕು, ಅಂತಿಮ ಸಮಯದಲ್ಲಿ ಭಗವಂತನ ಸ್ಮರಣೆ ಹೇಗೆ ಮಾಡಬೇಕು ಅನ್ನೋದು ಅದರ ಬಗ್ಗೆ ಇಲ್ಲಿ ಹೇಳಿದೆ. ಸೊ ಅದಕ್ಕೆ ಉತ್ತರವಾಗಿ ಕೃಷ್ಣ ಹೇಳ್ತಾನೆ, ಪ್ರಾಕ್ಟೀಸ್ ಮಾಡು. ಎಂ ವಾಪಿ ಸ್ಮರಣ ಭಾವಂ ತೆರತ್ಯಂತೆ ಕೈವಳ. ನಾವು ಯಾರ ಸ್ಮರಣೆಯನ್ನು ಅಂತಿಮ ಸಮಯದಲ್ಲಿ ಮಾಡ್ತೀವಿ ಆ ಒಂದು ಸ್ವರೂಪವನ್ನು ಪಡೆದುಕೊಳ್ತೀವಿ, ಆ ಒಂದು ಗತಿಗೆ ಹೋಗ್ತೀವಿ. ಯಾರು ಕೃಷ್ಣನ ಸ್ಮರಣೆ ಮಾಡ್ತಾರೆ ಅಂತಿಮ ಸಮಯದಲ್ಲಿ ಅವರು ಕೃಷ್ಣ ಹತ್ರ ಬರ್ತಾರೆ. ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತಿ ಹತ್ರ ಸಂಶಯ. ಅದಕ್ಕಾಗಿ ನಾವು ಅಂತಿಮ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಅದು ಹೇಗೆ? ಡೈಲಿ ಮಾರ್ನಿಂಗ್ ಪ್ರೋಗ್ರಾಮ್ ಮಾಡೋದು, ಮಂಗಳಾರತಿ, ನರಸಿಂಹಾರತಿ, ತುಳಸಿ ಪೂಜೆ, 16 ಮಾಲೆ ಹರಿಕೃಷ್ಣ ಜಪ, ಭಾಗವತ ಶ್ರವಣ, ಭಾಗವತ ಪಠಣ, ಈ ರೀತಿ ಪ್ರತಿದಿನ ಮಾಡ್ತಾ ಇದ್ರೆ ಅಂತಿಮ ಸಮಯದಲ್ಲಿ ಸಹಜವಾಗಿ ಕೃಷ್ಣನ ಸ್ಮರಣೆ ಆಗ್ತದೆ. ಆದರೆ ಇಡೀ ಜೀವನ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಅಂತಿಮ ಸಮಯದಲ್ಲಿ ಕೃಷ್ಣನ ಸ್ಮರಣೆ ಕಷ್ಟ. ಒಬ್ಬ ವಿದ್ಯಾರ್ಥಿ ಇಡೀ ವರ್ಷ ಓದಿದರೆ, ಚೆನ್ನಾಗಿ ಓದಿದರೆ ಎಕ್ಸಾಮಲ್ಲಿ ಚೆನ್ನಾಗಿ ಬರೀಬೋದು, ಯಾಕಂದರೆ ಆ ಓದಿದ್ದೆಲ್ಲ ಸ್ಮರಣೆ ಆಗ್ತದೆ. ಆದರೆ ಏನೋ 1-2 ದಿನ ಮುಂಚೆ ಜಸ್ಟ್ ಪೇಜ್ ಓಪನ್ ಮಾಡಿ ಏನೋ ಓದಕ್ಕೆ ಟ್ರೈ ಮಾಡಿದರೆ ಅದು ಸ್ಮರಣೆ ಆಗೋದಿಲ್ಲ, ಯಾಕಂದರೆ ಅದು ಮನಸ್ಸಲ್ಲಿ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ. ಇಟ್ ನಾಟ್ ಸ್ಟೋರ್ಡ್ ಇನ್ ದ ಮೆಮೊರಿ. ಅದಕ್ಕಾಗಿ ಮೆಮೊರಿಯಲ್ಲಿ ಕೃಷ್ಣ ಕೂತ್ಕೋಬೇಕು. ಅದಕ್ಕಾಗಿ ನಾವು ಇಡೀ ಜೀವನ ಪ್ರಾಕ್ಟೀಸ್ ಮಾಡಬೇಕು. ರೈಟ್. ಸೊ ಇಸ್ಕಾನಲ್ಲಿ ಒಬ್ಬರು ವೃದ್ಧರು ಇದ್ದರು. ಸುಮಾರು 30-40 ವರ್ಷ ಅವರು ಇಸ್ಕಾನಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಪ್ರತಿದಿನ ಜಪ ಮಾಡ್ತಾಯಿದ್ರು. ಅಂತಿಮ ಸಮಯದಲ್ಲಿ ಅವರಿಗೆ ಕೆಲವೊಮ್ಮೆ ಓಲ್ಡ್ ಏಜ್ ಆದಮೇಲೆ ದೇ ಹ್ಯಾವ್ ಅಮ್ನೇಷಿಯಾ, ದೇ ಫರ್ಗೆಟ್ ಥಿಂಗ್ಸ್, ಎಲ್ಲವನ್ನು ಮರೆತುಬಿಟ್ರು. ರೈಟ್. ಅವರ ರಿಲೇಟಿವ್ಸ್ ಹೆಸರು, ಅವರ ಪರಿಚಯ, ಗುರುತು ಎಲ್ಲ ಮರೆತುಬಿಟ್ರು, ಎಕ್ಸೆಪ್ಟ್ ಹರೇ ಕೃಷ್ಣ. ಇದು ಭಗವಂತನ ವಿಶೇಷ ಅನುಗ್ರಹ. ಯಾರು ಮುಂದೆ ಬಂದರೂ ಅವ್ರಿಗೆ ಗುರುತು ಹಿಡಿಯೋಕ್ಕಾಗೋದಿಲ್ಲ, ಅವರಿಗೆ ಅವ್ರ ಮೆಮೊರಿ ಹೋಗ್ಬಿಟ್ಟಿದೆ. ಆದರೆ ಹರೇ ಕೃಷ್ಣ ಟ್ಯೂನ್ಸ್ ಮರೆತಿಲ್ಲ, ಯಾವಾಗಲೂ ಹರೇ ಕೃಷ್ಣನೇ ಹೇಳ್ತಾ ಇದ್ರು. ಅಂತ ವಿಶೇಷ ಅನುಗ್ರಹ ಭಗವಂತನ. ಸೊ ಬ್ಯಾಕ್ ಟು ವಾಟ್ ಇಟ್ ಇಸ್ ಕನ್ಫರ್ಮ್. ಹೌದು. ಸೊ ಭಗವಂತ ಈ ರೀತಿ ವಿಶೇಷ ಅನುಗ್ರಹ ಕೊಡ್ತಾನೆ ಭಕ್ತರಿಗೆ. ಎಲ್ಲವನ್ನ ಮರೆತುಬಿಟ್ಟು ಕೇವಲ ತನ್ನ ಸ್ಮರಣೆಯನ್ನು ಮಾತ್ರ ಕೊಡ್ತಾನೆ. ಅದೊಂದು ವಿಡಿಯೋ ಇದೆ, ನಾನು ನೋಡಿದೆ, ಒಂದು ಓಲ್ಡ್ ಮಾತಾಡಿ, ಜಸ್ಟಿಂಗ್ ಹರೇ ಕೃಷ್ಣ, ದಟ್ಸ್ ಆಲ್. ಏನು ಮಾತಾಡಿದ್ರು ಹರೇ ಕೃಷ್ಣ, ನಥಿಂಗ್ ಎಲ್ಸ್. ದಟ್ಸ್ ಸ್ಪೆಷಲ್ ಗ್ರೇಸ್ ಆಫ್ ದ ಲಾರ್ಡ್. ಸೊ ಈ ರೀತಿ ಅಂತಿಮ ಸಮಯದಲ್ಲಿ ನಾವು ಭಗವಂತನನ್ನು ಸ್ಮರಣೆ ಮಾಡಬೇಕು. ಅದಕ್ಕಾಗಿ ಇಡೀ ಜೀವನ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಾರೆ. ಭಗವಂತನನ್ನು ಸ್ಮರಣೆ ಮಾಡೋದು ಉಚಿತ. ಆದರೆ ಕೃಷ್ಣ ಇನ್ನೊಂದು ಮಾರ್ಗವನ್ನು ಕೂಡ ಹೇಳ್ತಾನೆ. ಹೇಗೆ ನೀನು ಧ್ಯಾನ ಮಾಡಬೇಕು, ಅಷ್ಟಾಂಗ ಯೋಗವನ್ನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯನ್ನು ಮಾಡಿ ಕೂಡ ನೀನು ಭಗವಂತನ ಸ್ಮರಣೆ ಮಾಡಬಹುದು. ಆದರೆ ಅದು ತುಂಬ ಕಷ್ಟ. ಆದರೆ ಹರೇ ಕೃಷ್ಣ ಹೇಳಿ ಭಗವಂತನ ಸ್ಮರಣೆ ಮಾಡೋದು ಸರಳ. ಅಷ್ಟಾಂಗ ಯೋಗ ಮಾಡೋದು ಸ್ವಲ್ಪ ಕಷ್ಟ ಈ ಕಲಿಯುಗದಲ್ಲಿ. ನಾವು ಈ ಲೋಕದಿಂದ ವೈಕುಂಠ ಲೋಕಕ್ಕೆ ಹೋಗಬೇಕು. ದಟ್ ಇಸ್ ಅಲ್ಟಿಮೇಟ್ ಡೆಸ್ಟಿನೇಷನ್. ಆದರೆ ಕೆಲವೊಬ್ಬರು ಈ ಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗಲು ಬಯಸ್ತಾರೆ, ಈ ಲೋಕದಿಂದ ಬ್ರಹ್ಮಲೋಕಕ್ಕೆ ಹೋಗಲು ಬಯಸ್ತಾರೆ. ಕೃಷ್ಣ ಹೇಳ್ತಾನೆ ಅಲ್ಲಿ ಹೋಗಬಾರ್ದು. ಯಾಕಂದರೆ ಅದು ಕೂಡ ಭೌತಿಕ ಜಗತ್ತು. ಆ ಬ್ರಹ್ಮಲೋಕದಿಂದ ಪಾತಾಳ ಲೋಕದವರೆಗೂ ಎಲ್ಲ ಲೋಕಗಳಲ್ಲಿ ತೊಂದರೆಗಳಿವೆ. ಆ್ಯಂಡ್ ಬ್ರಹ್ಮ ಇಸ್ ಆಲ್ಸೋ ಆನ್ ಆಂಗ್ಸೈಟಿ. ಹಿ ಇಸ್ ನಾಟ್ ಪೀಸ್ಫುಲ್. He has to manage such a big universe.
ಬ್ರಹ್ಮಾಂಡವನ್ನು ಮ್ಯಾನೇಜ್ ಮಾಡಬೇಕು, ಮತ್ತು ಹಲವಾರು ರಾಕ್ಷಸರು ಹುಡ್ತಾ ಇರ್ತಾರೆ ಅವಾಗ. ಒಮ್ಮೆ ಮಧುಕೈಟಭ ಅಂತ ರಾಕ್ಷಸರಿದ್ದರು. ಅವರು ಬ್ರಹ್ಮದೇವರ ಬುದ್ಧಿಯಿಂದ ವೇದಗಳನ್ನು ಕತ್ಕೊಂಡು ಹೋದರು. ಎಂತ ಕಂಡ್ರು, ಮನೇಲಿಗೆ ಒಡವೆಗಳನ್ನು ಕತ್ಕೊಂಡು ಹೋಗ್ತಾರೆ, ಲ್ಯಾಪ್ಟಾಪ್ ಕತ್ಕೊಂಡು ಹೋಗ್ಬೋದು, ಮೊಬೈಲ್ ಕತ್ಕೊಂಡು ಹೋಗ್ಬೋದು. ಆದರೆ ಮನಸ್ಸಲ್ಲಿರುವ, ಬುದ್ಧಿಯಲ್ಲಿರುವಂತಹ ಒಂದು ಜ್ಞಾನವನ್ನು ಕತ್ಕೊಂಡು ಹೋಗುವಂಥ ಕಳ್ಳರು ಮಧುಕೈಟಭರು ಕತ್ಕೊಂಡು ಹೋಗಿ. ಭಗವಂತ ಅವರ ಜೊತೆ ಯುದ್ಧ ಮಾಡಿ ಅವರನ್ನು ಕೊಂದು ಬ್ರಹ್ಮಜಿಗೆ ಮತ್ತೆ ವೇದಗಳನ್ನು ರಿಟರ್ನ್ ಮಾಡಿದ್ರು ಅಂತ ಮಹಾಕಳ್ಳರಿದ್ರು ಆ ಸಮಯದಲ್ಲಿ. ಸೊ ಬ್ರಹ್ಮಜಿ ಕೂಡ ತೊಂದರೆ ಆಗ್ತಾ ಇತ್ತು. ಸೊ ಬ್ರಹ್ಮಲೋಕದಲ್ಲೂ ಕೂಡ ಶಾಂತಿ ಇಲ್ಲ, ಭೂಲೋಕದಲ್ಲಿ ಶಾಂತಿ ಇಲ್ಲ, ಪಾತಾಳ ಲೋಕದಲ್ಲಿ ಕೇಳಲೇಬೇಡಿ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮಾಂಪೇತ್ಯ ಪುನರ್ಜನ್ಮ ದುಃಖಾಲಯ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನ ಸಂಸಿದ್ಧಿಂ ಪರಮ ಪರಮ ಗತಿಯನ್ನು ಪಡೆಯಿರಿ, ಮತ್ತೆ ಇಲ್ಲಿ ವಾಪಸ್ ಬರಬೇಡಿ ಅಂತ ಹೇಳ್ತಾನೆ. ಸೊ ಈ ಭೌತಿಕ ಜಗತ್ತು ನಶ್ವರವಾದದ್ದು. ಇದು ಭೂತ್ವ ಪ್ರಳಯತೆ, ಸೃಷ್ಟಿಯಾಗ್ತದೆ, ನಾಶವಾಗ್ತದೆ, ಸೃಷ್ಟಿಯಾಗ್ತದೆ, ನಾಶವಾಗ್ತದೆ. ಸೊ ಡೋಂಟ್ ಬಿ ಇನ್ ದಿಸ್ ವರ್ಲ್ಡ್, ಗೋ ಟು ಸ್ಪಿರಿಚುವಲ್ ವರ್ಲ್ಡ್. ಆ ಲೋಕಕ್ಕೆ ಹೋಗಿ ಅಂತ ಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. ಸೊ ದಟ್ ದ ಮೇನ್ ಥೀಮ್. ಅಫ್ಕೋರ್ಸ್ ಮೆನಿ ಅದರ್ ಪಾಯಿಂಟ್ಸ್ ಹಿ ಸೇಸ್ ಅಬೌಟ್ ಉತ್ತರಾಯಣ, ದಕ್ಷಿಣಾಯಣ, ಯಾವ ಸಮಯದಲ್ಲಿ ಹೇಗೆ ದೇಹತ್ಯಾಗ ಮಾಡಬೇಕು ಅಂತ ಹೇಳ್ತಾನೆ. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ ಮೇಲೆ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ಇದ್ರ ಬಗ್ಗೆ ಚಿಂತೆ ಮಾಡಬೇಡ. ನೈತೆ ಶ್ರುತಿ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಶು ಕಾಲೇಶು ಯೋಗಯುಕ್ತ ಭಾವತನ. ಅರ್ಜುನ, ನೀನು ಯೋಗಯುಕ್ತನಾಗೂ ನನ್ನ ಮೇಲೆ ಧ್ಯಾನ ಮಾಡ್ತಾ ಇರು. ಯಾವ ಸಮಯದಲ್ಲಿ ನೀನು ದೇಹ ತ್ಯಾಗ ಮಾಡಿದ್ರು ನೀನು ನನ್ನ ಹತ್ರ ಬರ್ತೀವಿ. ಉತ್ತರಾಯಣಕ್ಕೋಸ್ಕರ ವೇಟ್ ಮಾಡಬೇಕಾಗಿಲ್ಲ. ಈಗ ದಕ್ಷಿಣಾಯನ ನಡೀತಾ ಇದೆ, ಸಂಕ್ರಾಂತಿ ನಂತರ ಉತ್ತರಾಯಣ ಸ್ಟಾರ್ಟ್ ಆಗ್ತದೆ. ಸೊ ಆದರೆ ಭಕ್ತರು ಇದ್ರ ಬಗ್ಗೆ ಚಿಂತೆ ಮಾಡಬೇಕಂತ ಇಲ್ಲ. ಯಾವ ಸಮಯದಲ್ಲಿ ಎಲ್ಲಾದರೂ ದೇಹ ತ್ಯಾಗ ಮಾಡಿ, ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ದೇಹ ತ್ಯಾಗ ಮಾಡಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಂತರ 9ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಭಕ್ತಿ ಸೇವೆ ಬಗ್ಗೆ ಏನಿಷ್ಟು ವರ್ಣನೆಯನ್ನು ಮಾಡ್ತಾನೆ. ಈ 9ನೇ ಅಧ್ಯಾಯದಲ್ಲಿ ಹಲವಾರು ಶ್ಲೋಕಗಳು ಬರ್ತವೆ. ಅದರಲ್ಲಿ ಕೂಡ ಮುಖ್ಯವಾದ ಶ್ಲೋಕ ಇಲ್ಲಿದೆ, 9.34, 9ನೇ ಅಧ್ಯಾಯದ ಅಂತಿಮ ಶ್ಲೋಕ. ಇದಕ್ಕೆ ಬರೋಣ. ಇದಕ್ಕೂ ಮುಂಚೆ ಕೃಷ್ಣ ಹೇಳ್ತಾನೆ, ಈ ಅಧ್ಯಾಯದಲ್ಲಿ ಕೊಟ್ಟಂಥ ಒಂದು ಜ್ಞಾನ ಇದು ರಾಜವಿದ್ಯೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮಂ ಸೂಸುಕಂ ಕರ್ತುಂ ಅವ್ಯಯಂ. ಎಲ್ಲ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಭಕ್ತಿ ವಿದ್ಯೆ, ಭಗವಂತನ ಭಕ್ತಿ. ಮತ್ತು ಇದು ಗುಹ್ಯವಾದದ್ದು, ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಅದಕ್ಕಾಗಿ ಈ ಗುಹ್ಯವಾದ ಜ್ಞಾನವನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇದು ರಾಜವಿದ್ಯೆ. ಈ ವಿದ್ಯೆಯನ್ನು ಮಾಡಲಿಲ್ಲ ಅಂದರೆ ಬೇರೆ ಹಲವಾರು ವಿದ್ಯೆಗಳನ್ನು ಅರ್ಜನೆ ಮಾಡಿದ್ರು ಅದೆಲ್ಲವೂ ವ್ಯರ್ಥ. ದ ಕಿಂಗ್ ಇಸ್ ನಾಟ್ ದೇರ್, ದೆನ್ ವಾಟ್ ಇಸ್ ಫಾರ್ ದ ನಾಲೆಜ್? ದ ಕಿಂಗ್ ಆಫ್ ಆಲ್ ನಾಲೆಜ್ ಇಸ್ ಹಿಯರ್, ಭಗವದ್ಗೀತಾ. ಸೊ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಭಗವದ್ಗೀತಾ ಫಸ್ಟ್. ಸೊ ಈ ಜ್ಞಾನವನ್ನು ಭಗವಂತ ಪರಂಪರೆಯಲ್ಲಿ ಎಲ್ಲ ರಾಜರಿಗೆ ಕೊಟ್ಟಿದ್ದಾನೆ. 4th ಚಾಪ್ಟರ್ ನೀವು ಓದಿದರೆ ಹೇಗೆ ಇಟ್ಸ್ ಕಮಿಂಗ್ ಫ್ರಮ್ ಕಿಂಗ್ಸ್, ರೈಟ್? ಮನು ಇಕ್ಷಾಕು ಬ್ರಹೀತ್. ಸೊ ಇಟ್ಸ್ ಕಮಿಂಗ್ ಡೌನ್. ಅರ್ಜುನ ಬಿಕೇಮ್ ದ ರಿಸಿಪಿಯೆಂಟ್ ಆಫ್ ದಿಸ್. ಅರ್ಜುನನಿಂದ ನಮಗೆಲ್ಲರಿಗೂ ಸಿಗ್ತಾ ಇದೆ ಈ ಜ್ಞಾನ. ಸೊ ಅದಕ್ಕಾಗಿ ಈ ಭಗವದ್ಗೀತೆ ಶುಡ್ ಬಿಕಮ್ ಮ್ಯಾಂಡೇಟರಿ ಬುಕ್. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನು ಹಲವಾರು ವಿದ್ಯಾಲಯಗಳಿವೆ ಬೆಂಗಳೂರಲ್ಲಿ, ರಾಷ್ಟ್ರದಲ್ಲಿ. ಆದರೆ ವಿದ್ಯಾಲಯಗಳಲ್ಲಿ ರಾಜವಿದ್ಯೆನೇ ಕಲಿಸ್ತಾ ಇಲ್ಲ ಅಂದರೆ ಅದು ಎಂಥ ವಿದ್ಯಾಲಯ ಆಗ್ತದೆ? ರೈಟ್? ಇಟ್ ಬಿಕಮ್ಸ್ ಅವಿದ್ಯಾಲಯ, ನಾಟ್ ಮಹಾವಿದ್ಯಾಲಯ. ಇಟ್ ಬಿಕಮ್ಸ್ ಅವಿದ್ಯಾಲಯ. ಎಲ್ಲಿ ರಾಜವಿದ್ಯೆಯನ್ನು ಕಲಿಸ್ತಾರೆ ಆಗ ದಟ್ ಬಿಕಮ್ಸ್ ಮಹಾವಿದ್ಯಾಲಯ. So we should teach Bhagavad Gita in schools, and some schools are teaching, that's very good. ಆದರೆ ಹಲವಾರು ಸ್ಕೂಲ್ಸಲ್ಲಿ ಇದನ್ನು ಕಲಿಸ್ತಾ ಇಲ್ಲ. ರೀಸೆಂಟ್ಲಿ ಮಧ್ಯಪ್ರದೇಶಲ್ಲಿ ಒಂದು ರೂಲ್ ಬಂದಿದೆ, ಎಲ್ಲ ಸ್ಕೂಲ್ಗಳಿಗೆ ಭಗವದ್ಗೀತಾ ಕಂಪಲ್ಸರಿಯಾಗಿ ಕಲಿಸಬೇಕು. ಸೊ ದಟ್ಸ್ ವೆರಿ ಗುಡ್.
ನಾವು ಕೂಡ ಇಲ್ಲಿ ಈ ಮ್ಯಾರಥಾನ್ ಮಂತಲ್ಲಿ ಚಿಕ್ಕಬಳ್ಳಾಪುರ ಹೋಗಿದ್ವಿ. ಚಿಕ್ಕಬಳ್ಳಾಪುರಲ್ಲಿ ಸುಮಾರು 20 ದಿನ ಅಲ್ಲೇ ಇದ್ವಿ. ಅಲ್ಲೇ ಇದ್ದು ಭಗವದ್ಗೀತೆ ವಿತರಣೆ ಮಾಡಿದ್ವಿ. ಸುಮಾರು 6500 ಭಗವದ್ಗೀತೆ ವಿತರಣೆ ಮಾಡಿದ್ವಿ ನಮ್ಮ ಬ್ರಹ್ಮಚಾರಿ ಟೀಮಿಂದ. ಸೊ 20 days ಆ್ಯಂಡ್ ವಿ ಕವರ್ಡ್ 50 schools, 50 ಶಾಲೆಗಳಲ್ಲಿ ಸುಮಾರು 6500 ಭಗವದ್ಗೀತೆಯನ್ನು ಕಡಿಮೆ ರೇಟಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ದ ರೀಡಿಂಗ್, ಅದ್ರ ಬಗ್ಗೆ ಎಕ್ಸಾಮ್ ಕೂಡ ಆಗ್ತದೆ. ಸೊ ನಾವು ಕೆಲವೊಂದು ಸ್ಕೂಲಿಗೆ ಹೋದಾಗ ಅಲ್ಲಿ ಆಲ್ರೆಡಿ ಗೀತೆ ಪಾಠ ಮಾಡ್ತಾಯಿದ್ರು. ಸೊ ದೆನ್ ವಿ ಸೆಡ್ ದಿಸ್ ಇಸ್ ವಿತ್ ಎಕ್ಸ್ಪ್ಲನೇಷನ್ಸ್ ಆ್ಯಂಡ್ ಮೀನಿಂಗ್ಸ್ ಆ್ಯಂಡ್ ಇಟ್ ವಿಲ್ ವೆರಿ ಹೆಲ್ಪ್ಫುಲ್. ಸೀರಿಯಸ್ ಕಂಪ್ನಿ ವಿಲ್ ಟೇಕ್. ಕೆಲವೊಂದು ಸ್ಕೂಲ್ಗಳಲ್ಲಿ ಗೇಟ್ ಒಳಗಡೆ ಎಂಟರ್ ಆಗಿಬಿಡೋದು. ಓ ಯು ಆರ್ ಸೆಕ್ಯುಲರ್, ಪ್ಲೀಸ್ ಎನ್ಕರೇಜ್ ಆಲ್ ದೀಸ್ ಥಿಂಗ್ಸ್. ಯಾಕಂದರೆ ನಮ್ಮ ಶಾಲೆಯಲ್ಲಿ ಅನ್ಯ ಧರ್ಮದವರು ಕೂಡ ಇದ್ದಾರೆ. ಸೊ ನಾವು ಇದನ್ನು ಎನ್ಕರೇಜ್ ಮಾಡೋದು. ಆದರೆ ನೋಡಿದರೆ ನಾವು ಯಾವ ಸ್ಕೂಲಲ್ಲಿ ಅನುಮತಿ ಸಿಕ್ಕಿದೆ ಅಲ್ಲಿ ಹೋದರೆ ಅಲ್ಲಿ ಮುಸ್ಲಿಮ್ಸು ತೊಗೊತಾ ಇದ್ದಾರೆ ಭಗವದ್ಗೀತೆ. ರೈಟ್, ಅವರು ತೊಗೊತಾ ಇದ್ದಾರೆ. ರೈಟ್, ಮಿಸ್ ಫತಿಮಾ, ಆಲ್ ದಿಸ್ ಪೀಪಲ್ ಆರ್ ಟೇಕಿಂಗ್ ಭಗವದ್ಗೀತೆ ಆ್ಯಂಡ್ ರೀಡಿಂಗ್. ಅವರಿಗೆ ಗೊತ್ತು ಇದರಲ್ಲಿ ವಿಶೇಷ ಜ್ಞಾನ ಇದೆ ಅಂತ. ನಿನ್ನೆ ನನಗೊಂದು ನ್ಯೂಸ್ ಕಳಿಸಿದ್ರು, ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್. ಪಾಕಿಸ್ತಾನದ ಒಬ್ಬ ಸ್ಕಾಲರ್ ಭಗವದ್ಗೀತೆಯನ್ನು ಪಾಕಿಸ್ತಾನ ಎಲ್ಲ ಸ್ಕೂಲ್ಗಳಲ್ಲಿ ಕಲಿಸಬೇಕು ಅಂತ ಒಂದು ಅನಿಸಿಕೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ದೇ ಆರ್ ಕನ್ಸಿಡರಿಂಗ್ ಇಟ್, ಗೌರ್ಮೆಂಟ್ ಇಸ್ ಕನ್ಸಿಡರಿಂಗ್ ಟು ಇಂಟ್ರೊಡ್ಯೂಸ್ ಭಗವದ್ಗೀತೆ ಆ್ಯಂಡ್ ಸಂಸ್ಕೃತ ಸ್ಟಡಿ. ನಾನು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದರೆ ಸ್ಕಾಲರ್ ಏನು ಹೇಳ್ತಾನೆ, ಪಾಣಿನಿ ಇಸ್ ದ ಸಂಸ್ಕೃತ ಗ್ರಾಮರ್ ಬರೆದವರು ಅವರೇ. ಪಾಣಿನಿ ಗ್ರಾಮರ್, ಪಾಣಿನಿ ವ್ಯಾಕರಣ ಅಂತ ಕರೀತಾರೆ. ಪಾಣಿನಿಯ ಜನ್ಮಸ್ಥಾನ ಇಸ್ ಪಾಕಿಸ್ತಾನ, ನಿಯರ್ ಕಂದಹಾರ್. ಪಾಕಿಸ್ತಾನ ಅಫ್ಘಾನಿಸ್ತಾನ ಇದೆ. ಸೊ ಸಂಸ್ಕೃತ ಹುಟ್ಟಿದ್ದೇ ಅಲ್ಲಿ, ಅಂದರೆ ಸಂಸ್ಕೃತ ವಿದ್ವಾನರು ಹುಟ್ಟಿದ್ದೇ ಅಲ್ಲಿ. ಸೊ ಈ ರೀತಿ ರಾಜವಿದ್ಯೆ ಈ ಭಗವದ್ಗೀತೆಯನ್ನು ಎಲ್ಲ ಕಡೆ ಪಾಠ ಮಾಡಬೇಕು. ಇವನ್ ಭಾರತದ ಪ್ರಧಾನಿಗಳಾದಂತಹ ಮೋದಿಜಿಯವರು ರಷ್ಯಾದ ಪ್ರಧಾನಮಂತ್ರಿಗಳಿಗೆ ಭಗವದ್ಗೀತೆಯನ್ನು ಕೊಟ್ಟರು. ಇದು ರಾಜವಿದ್ಯೆ, ದ ಬೆಸ್ಟ್ ನಾಲೆಜ್. ಸೊ ಯಾವುದೇ ಒಂದು ಸಂದರ್ಭ ಇರಲಿ, ಆ ಸಂದರ್ಭದಲ್ಲಿ ಏನಾದರೂ ದಾನ ಮಾಡಬೇಕಾಗ್ತದೆ, ಭಗವದ್ಗೀತೆ ದಾನ ಮಾಡಿ. ಸೊ ನಾವು ಕಲಬುರಗಿಯಲ್ಲಿ ಕೂಡ ಪ್ರಚಾರ ಮಾಡ್ತಾ ಇದ್ದೀವಿ. ಅಲ್ಲಿ ಒಬ್ಬರು ಒಳ್ಳೆ ಸಜ್ಜನರಿದ್ದಾರೆ. ಅವರ ಮಗನ ಮದುವೆ ಇತ್ತು. ಒಂದು ಮಗನ ಮದುವೆಗೋಸ್ಕರ ಇನ್ವಿಟೇಷನ್ ಕೊಡ್ತಾ ಇದ್ರು. ಏನೋ ಇನ್ಸ್ಪಿರೇಷನ್ ಬಂತು, ಇನ್ವಿಟೇಷನ್ ಜೊತೆ ಒಂದೊಂದು ಭಗವದ್ಗೀತೆಯನ್ನು ಕೊಡೋಣ ಅಂತ ನನಗೆ ಫೋನ್ ಮಾಡಿದ್ರು. ಪ್ರಭುಜಿ, ಈ ರೀತಿ ಭಗವದ್ಗೀತೆ ಬೇಕು, ನಾನು ಮದುವೆ ಇನ್ವಿಟೇಷನ್ ಕಾರ್ಡ್ ಜೊತೆ ಇದನ್ನು ಕೊಡ್ತೀನಿ. ಓ ವೆರಿ ಗುಡ್ ಐಡಿಯಾ ಅಂತಂದೆ. ಎಷ್ಟು ಬೇಕು ನಾನು? ಒಂದು 3500 ಭಗವದ್ಗೀತೆ ಕನ್ನಡ, ಇಂಗ್ಲೀಷ್, ತೆಲುಗು, ಹಿಂದಿ ಎಲ್ಲ ಭಾಷೆಗಳಲ್ಲಿ ಭಗವದ್ಗೀತೆ ಎಲ್ಲರ ಮನೆಗೆ ಕೊಟ್ಬಿಟ್ಟಿದ್ದಾರೆ. ವೆರಿ ಗುಡ್ ಸರ್ವಿಸ್. ಇನ್ನೊಬ್ಬ ಮಗ ಇದ್ದಾನೆ ಚಿಕ್ಕವನು, ಅವನ ಮದುವೆ ಬರ್ತದೆ, ಅವಾಗ ಕೃಷ್ಣ ಬುಕ್ ಕೊಡು ಅಂತ ಹೇಳ್ತೀನಿ. ಇನ್ನು ಭಗವದ್ಗೀತೆ ಹೋಗಿದೆ, ಈಗ ನೆಕ್ಸ್ಟ್ ಕೃಷ್ಣ ಬುಕ್ ಕೊಡು. ಈ ರೀತಿ ತಮ್ಮ ಕಾಂಟ್ಯಾಕ್ಟಲ್ಲೂ ಕೂಡ ಹಲವಾರು ಜನರು ಇರ್ತಾರೆ. ಯಾರ್ದೋ ಮದುವೆ ಇರ್ತದೆ, ಯಾರ್ದು ಅಂತಿಮ ಸಂಸ್ಕಾರ ಇರ್ತದೆ, 13ನೇ ದಿನ ವೈಕುಂಠ ಸಮಾರಾಧನೆ ಇರ್ತದೆ, ಅದು ನಾಮಕರಣ ಇರ್ತದೆ, ಎಷ್ಟೋ ಕಾರಣಗಳಿರ್ತವೆ. ಯಾವುದೇ ಒಂದು ಕಾರಣ ಹುಡ್ಕೊಂಡು ಭಗವದ್ಗೀತೆ ಕೊಡೋದಷ್ಟೇ. ಇಟ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ವಿಚ್ ಯು ಕ್ಯಾನ್ ಗಿವ್ ಟು ಎವ್ರಿವನ್. ಸೊ ಸಮ್ ಆರ್ ದ ಅದರ್ ಗಿವ್ ದಿಸ್ ನಾಲೆಜ್, ರಾಜವಿದ್ಯಾ. ಇಲ್ಲಾಂದರೆ ಜನರು ಅಜ್ಞಾನದಲ್ಲೇ ಕೂತಿರ್ತಾರೆ. ರೈಟ್. ಈ ರೀತಿ 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೆಚ್ಚು ಈ ಭಕ್ತಿಯ ಬಗ್ಗೆ ಹೇಳ್ತಾನೆ, ಮತ್ತು ತನ್ನ ಬಗ್ಗೆ ಕೂಡ ಏನು ಸ್ವಲ್ಪ ಹೇಳ್ಕೊತಾನೆ. ಅದಕ್ಕೆ ಎಲ್ಲ ಡೀಟೇಲ್ ಆಗಿ ಹೋಗೋದಕ್ಕೆ ಸಮಯ ಪರಿಪೂರ್ಣವಿಲ್ಲ. ಸೊ let's recite this verse. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವಿಶ್ಯಸಿ ಯುಕ್ತೈವಂ ಆತ್ಮಾನಮತ್ಪರಾಯಣಃ. ಈ ಒಂದು ಶ್ಲೋಕ
ಭಗವದ್ಗೀತೆಯಲ್ಲಿ 2 ಬಾರಿ ಬರ್ತದೆ. 9.34 ಆ್ಯಂಡ್ 18.65. 18.65 is again ಮನ್ಮನಾಭವಮದ್ದತ್ತೋ ಮಧ್ಯಾಜಿಮಾಂ ನಮಸ್ಕುರು ಮಾಮೇವ ಇಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಸೇಮ್ ಥಿಂಗ್. ಲಾಸ್ಟ್ ಟೈಮ್ ಮಾತ್ರ ಚೇಂಜ್ ಇದೆ, ಬಟ್ ಮೀನಿಂಗ್ ಇಸ್ ಸೇಮ್. ಮನ್ಮನ, ನನ್ನ ಸ್ಮರಣೆ ಮಾಡು ಅಂತ. ಭವ ಮದ್ಭಕ್ತೋ, ನನ್ನ ಭಕ್ತನಾಗು ಅಂತ ಹೇಳ್ತಾನೆ. ಮದ್ಯಾಜಿ, ನನ್ನ ಪೂಜೆ ಮಾಡು. ಮಾಂ ನಮಸ್ಕುರು, ನನಗೆ ನಮಸ್ಕಾರವನ್ನು ಮಾಡು. ಮಾಮ ಏವ ಇಷ್ಯಸಿ ಯುಕ್ತ ಇವಂ, ನೀನು ನನ್ನ ಹತ್ರ ಬರ್ತೀಯ, ಖಚಿತವಾಗಿ ಬರ್ತೀಯ. ಆತ್ಮಾನಂ ಮತ್ಪರಾಯಣ, ನೀನು ನನಗೆ ಶರಣಾಗತನ ಭಕ್ತ, ಆದ್ದರಿಂದ ನೀನು ನನ್ನ ಹತ್ರ ಖಚಿತವಾಗಿ ಬರ್ತೀಯ ಅಂತ ಕೃಷ್ಣ ಹೇಳ್ತಾರೆ. ತುಂಬ ಸರಳ ತಾನೆ, ಯಾರಾದರೂ ಮಾಡ್ಬೋದು. ದೊಡ್ಡವರು ಮಾಡ್ಬೋದು, ಚಿಕ್ಕವರು ಮಾಡ್ಬೋದು, ಓದಿದವರು ಮಾಡ್ಬೋದು, ಓದದೇ ಇರೋರು ಕೂಡ ಮಾಡ್ಬೋದು. ಯಾವುದೇ ಅರ್ಹತೆ ಬೇಕು, ಕ್ವಾಲಿಫಿಕೇಶನ್ ಬೇಕಿದೆ ಮಾಡೋದಕ್ಕೆ? ಕೃಷ್ಣ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅರ್ಹತೆ ಬೇಕಾ? ಯಾರಾದರೂ ಮಾಡ್ಬೋದು, ಯಾವ ಜಾತಿಯಾದರೂ ಮಾಡ್ಬೋದು. ಕೃಷ್ಣನ ಭಕ್ತರಾಗೋದು ತುಂಬ ಸರಳ. ತೆಲುಗು ಹಾಕ್ಕೊಳ್ಳಿ, ಕಂಠಿ ಹಾಕ್ಕೊಳ್ಳಿ, ಹರೇ ಕೃಷ್ಣ ಮಾಡಿ. ಮದ್ಯಾಜಿ, ಕೃಷ್ಣನ ಪೂಜೆ ಮಾಡೋದು ಕಷ್ಟನ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹರ್ತಂ ಅಶ್ನಾಮಿ ಪ್ರಯತಾತ್ಮನ. ಇದೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ, ವೆರಿ ಈಸಿಲಿ ಯು ಕ್ಯಾನ್ ಸ್ಯಾಟಿಸ್ಫೈ ಕೃಷ್ಣ. ಸೊ ಕೃಷ್ಣನ ಆರಾಧನೆ ತುಂಬ ಸರಳ, ಜಾಸ್ತಿ ಖರ್ಚಾಗೋದಿಲ್ಲ. ದೆನ್ ಇಸ್ ಎಸ್ ಮಾಂ ನಮಸ್ಕರು. ಎಸ್, ಭಗವಂತನ ನಮಸ್ಕಾರ ಮಾಡೋದು, ಅದು ಕೂಡ ತುಂಬ ಸರಳ. ಆದರೆ ಯಾರಲ್ಲಿ ಅಹಂಕಾರ ಇರ್ತದೆ ಅವ್ರು ತಲೆ ಬಗ್ಸೋದಿಲ್ಲ, ಇಷ್ಟೇ ಮಾಡ್ತಾರೆ. ತಲೆ ಬಗ್ಗಿಸಿ ಸಾಷ್ಟಾಂಗ ನಮಸ್ಕಾರ. ಇಸ್ಕಾನ್ ಅವ್ರು ಬಿಟ್ಟು ಹೊರಗಡೆಯವರು ತುಂಬ ಕಮ್ಮಿ ಸಾಷ್ಟಾಂಗ ನಮಸ್ಕಾರ ಮಾಡೋದು. ಸುಮಾರು ಜನ ಫ್ಲೈಯಿಂಗ್ ನಮಸ್ಕಾರ ಮಾಡಿ ಹೋಗ್ತಾರೆ, ಕಾರಲ್ಲಿ ಹೋಗುವಾಗ ಹಿಂಗೆ ಮಾಡಿ ಹೋಗ್ತಾರೆ, ಅಷ್ಟೇ ಹಿಂಗೆ ಮಾಡಿ ಹೋಗ್ತಾರೆ. ರೈಟ್, ಅದು ಇಸ್ಕಾನ್ ಭಕ್ತರೇ ಡೈಲಿ ಸೋ ಮೆನಿ ಟೈಮ್ಸ್, 20-30 ಟೈಮ್ಸ್ ಇದು ನಮಸ್ಕಾರ ಕೃಷ್ಣ. ಸೊ ಈ ರೀತಿ ಕೃಷ್ಣ ತನ್ನ ಭಕ್ತಿಯ ಸೇವೆ ಬಗ್ಗೆ ಈ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅದು ತುಂಬ ಸರಳ ಅಂತ ಕೂಡ ಹೇಳ್ತಾನೆ. ಸುಸುಖಂ ಕರ್ತುಮಗೆ, ಭಗವಂತನ ಭಕ್ತಿ ಸೇವೆ ಮಾಡೋದು ತುಂಬ ಸುಖಕರ, ಸುಸುಖ. ಆ್ಯಂಡ್ ಈ ಭಕ್ತಿ ಸೇವೆಯ ಲಾಭ ಅವ್ಯಯ, ಎಂದು ನಾಶವಾಗುವುದಿಲ್ಲ. ಇಟ್ಸ್ ಎಟರ್ನಲ್ ಬೆನಿಫಿಟ್, ನಾಟ್ ಟೆಂಪರರಿ ಬೆನಿಫಿಟ್. ಕರೆಕ್ಟ್. ಸೊ ಈ ರೀತಿ 9ನೇ ಅಧ್ಯಾಯದಲ್ಲಿ ಅತ್ಯಂತ ಗುಹ್ಯವಾದ ಜ್ಞಾನವನ್ನು ಕೃಷ್ಣ ತಿಳಿಸಿದ್ದಾನೆ. ಇದನ್ನು ತಿಳಿಸಿದ ಮೇಲೆ 10ನೇ ಅಧ್ಯಾಯ. 10ನೇ ಅಧ್ಯಾಯದ ಹೆಸರೇನು? ವಿಭೂತಿ ಯೋಗ. ವಿಭೂತಿ ಅಂದರೆ ಕೃಷ್ಣನ ಶಕ್ತಿಗಳು, ಕೃಷ್ಣನ ವಿಭೂತಿಗಳು. ಸೊ ಅದು ಕೃಷ್ಣ ತನ್ನ ಬಗ್ಗೆ ಇನ್ನಿಷ್ಟು ಹೇಳ್ಕೊಂತಾನೆ ಈ ಅಧ್ಯಾಯದಲ್ಲಿ. ಚತುಶ್ಲೋಕಿ ಭಗವದ್ಗೀತಾ ಹೇಳ್ತಾನೆ. ವೆರಿ ಕ್ರಿಸ್ಪ್ ಆ್ಯಂಡ್ ಶಾರ್ಟ್ summary of his teachings, starting from what is the first verse? Aham sarvasya prabho matta sarvam pravartate iti matta bhajante maam buddha bhava samannitah matchitta madgata prana bodhayantaha parasparam kathayantascha maam nityam tushyanti cha ramanti cha. Krishna says, I am the supreme, ನಾನೇ ಶ್ರೇಷ್ಠವಾದವನು, ಮತ್ತು ಎಲ್ಲವೂ ನನ್ನಿಂದ ಬಂದಿದೆ, ಎಲ್ಲವೂ ನನ್ನಲ್ಲಿ ನೆಲೆಸಿದೆ ಅಂತ ಹೇಳ್ತಾರೆ. ಯಾರು ಇದನ್ನು ತಿಳಿದುಕೊಂಡಿದ್ದಾರೆ, ಭಕ್ತಿ ಭಾವನೆಯಿಂದ ನನ್ನ ಪೂಜೆ ಮಾಡ್ತಾರೆ. ನನ್ನ ಭಕ್ತರು ಒಟ್ಟಿಗೆ ಸೇರಿದಾಗ ನನ್ನ ಕಥೆಯನ್ನು ಹೇಳ್ತಾರೆ, ನನ್ನ ಬಗ್ಗೆ ಕೇಳ್ತಾರೆ, ಅವರ ಮನಸ್ಸು ನನ್ನಲ್ಲಿ ಇರ್ತದೆ. ಮಚ್ಚಿತ್ತ ಮದ್ಗಪ್ರಾಣ ಬೋಧೆಯಂತಹ ಪರಸ್ಪರಂ ಕಥೆಯಂತಷ್ಟ ಮಾಂ ನಿತ್ಯಂ. ಈ ರೀತಿ ಪರಸ್ಪರ ಕಥಾ ಶ್ರವಣದಲ್ಲಿ ಅವರು ಆನಂದದ ಸಮುದ್ರದಲ್ಲಿ ಮುಳುಗಿರ್ತಾರೆ. ತುಷ್ಯಂತಿ ಚ ರಮಂತಿ ಚ, ಸಂತುಷ್ಟಿಯನ್ನು ಪಡೆದುಕೊಳ್ತಾರೆ ಮತ್ತು ಆನಂದವನ್ನು ಪಡೆದುಕೊಳ್ತಾರೆ. ಆದರೆ ಯಾರು ಕೆಲವೊಬ್ಬರು ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಯೋಗ್ಯರಿರಲಿಕ್ಕಿಲ್ಲ. ಅವರ ಗತಿ ಏನು? ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ.
ಯಾರಿಗಾದ್ರೂ ಓದೋಕ್ಕೆ ಬರೆಯೋದಕ್ಕೆ ಬರ್ತಾ ಇಲ್ಲ, ಕೃಷ್ಣ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲ, ಅಟ್ಲೀಸ್ಟ್ ಭಕ್ತಿ ಸೇವೆ ಮಾಡ್ತಾ ಇರಬೇಕು, ಅವರಿಗೆ ನಾನು ಮಾರ್ಗದರ್ಶನವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ತೇಷಾಂ ಏವಾನುಕಂಪಾರ್ಥಂ ಅಹಂ ಜ್ಞಾನಜಂ ತಮಃ ನಾಶಯಾತ್ಮ ಭಾವಸ್ತು ಜ್ಞಾನದೀಪೇನ ಭಾಸ್ವತ. ಅವರ ಹೃದಯದಲ್ಲಿರುವಂತಹ ಅಂಧಕಾರವನ್ನು ನಾನು ಜ್ಞಾನದೀಪದಿಂದ ನಾಶ ಮಾಡ್ತೇನೆ ಅಂತ ಹೇಳ್ತಾನೆ. ಈ ರೀತಿ ಕೃಷ್ಣನ ಅನುಗ್ರಹವನ್ನು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಚತುಶ್ಲೋಕಿ ಭಗವದ್ಗೀತೆ. ಇದನ್ನು ಕೇಳಿದ ಮೇಲೆ ಅರ್ಜುನ ತನ್ನ ಅನಿಸಿಕೆಯನ್ನು ಹೇಳ್ತಾನೆ. ಕೃಷ್ಣ, ನೀನೇ ದೇವರು, ಪರಂ ಬ್ರಹ್ಮ, ನೀನೇ ಪರಮಧಾಮ, ಪವಿತ್ರವನ್, ಪರಮಂ ಭವಾನ್, ಯು ಆರ್ ದ ಪ್ಯೂರೆಸ್ಟ್, ಯು ಆರ್ ದ ಸುಪ್ರೀಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ವಚಂ ವಿಭು. ನೀನೇ ಪರಮ ಪುರುಷ, ನೀನೇ ಆದಿದೇವ, ನೀನೇ ವಿಭು, ಯು ಆರ್ ದಿ ಗ್ರೇಟೆಸ್ಟ್. ದೆನ್ ಹಿ ಸೇಸ್, ನಾನಷ್ಟೇ ಅಲ್ಲ ಹೇಳ್ತಾ ಇರೋದು, ಆ ವಸ್ತಾಂ ಋಷಸ್ ಸರ್ವೇ ದೇವರ್ಷಿ ನಾರದ ತಥಾ ಅಸಿತ ದೇವಲ ವ್ಯಾಸ, ಎಲ್ಲ ಋಷಿಮುನಿಗಳು ಕೂಡ ನೀನೇ ದೇವರಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ತಾನೇ ನೀನೇ ಹೇಳಿದೆಯಾ ನೀನೇ ದೇವರಂತ, ಮತ್ತೇನು ಪ್ರಮಾಣ ಬೇಕು? ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣ ದೇವರಂತ, ಎಲ್ಲ ಋಷಿಮುನಿಗಳು ಕೃಷ್ಣನೇ ದೇವರಂತ ಹೇಳ್ತಾ ಇದ್ದಾರೆ, ಕೃಷ್ಣನೇ ನಾನೇ ದೇವರು ಅಂತ ಹೇಳ್ತಾ ಇದ್ದಾನೆ, ಮತ್ತೇನು ಪ್ರಮಾಣ ಬೇಕು? ಸೊ ಐ ಸರೆಂಡರ್ ಟು ಯು ಫುಲ್ಲಿ. ಆದರೆ ಅರ್ಜುನ ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಕೃಷ್ಣ, ದಯವಿಟ್ಟು ನಾನು ನಿನ್ನ ಬಗ್ಗೆ ಹೇಗೆ ಚಿಂತನೆ ಮಾಡಲಿ ಅದರ ಬಗ್ಗೆ ತಿಳಿಸು ಅಂತ ಹೇಳ್ತಾನೆ. ಹೌ ಕ್ಯಾನ್ ಐ ಥಿಂಕ್ ಆಫ್ ಯು ಆಲ್ವೇಸ್? ಕೇಶು ಕೇಶು ಚ ಭಾವೇಶು ಮಾ ಸದಾ ಪರಿಚಿಂತಯನ್. ಕಥಂ ವಿದ್ಯಾಮಹಂ ಯೋಗಿಂ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತವಸಿ ಭಗವಾನ್ ಮಯ. ಯಾವ ರೀತಿ ನಿನ್ನ ನಿರಂತರ ಸ್ಮರಣೆ ಮಾಡಲಿ ನಾನು ಅಂತ ಪ್ರಶ್ನೆ ಕೇಳಿದಾಗ ಕೃಷ್ಣ ವಿಸ್ತಾರವಾಗಿ ತನ್ನ ವಿಭೂತಿಗಳನ್ನು ಹೇಳ್ತಾನೆ. ಓಕೆ, ಸುಮಾರು ಮೋರ್ ದೆನ್ 80 ವಿಭೂತೀಸ್ ಹಿ ಟೆಲ್ಸ್ ಹಿಯರ್. ರೈಟ್, ವೃಕ್ಷಗಳಲ್ಲಿ ನಾನು ಅಶ್ವತ್ಥ, ಎಲ್ಲ ನಕ್ಷತ್ರಗಳಲ್ಲಿ ನಾನು ಶಶಿ, ಎಲ್ಲ ದೇವತೆಗಳಲ್ಲಿ ನಾನು ಇಂದ್ರ, ಎಲ್ಲ ನದಿಗಳಲ್ಲಿ ನಾನು ಗಂಗಾ, ಎಲ್ಲ ಜಲಚರದಲ್ಲಿ ನಾನು ಮಕರ, ಮನುಷ್ಯರಲ್ಲಿ ನಾನು ರಾಜ. ಈ ರೀತಿ ಎಲ್ಲ ವಿಭೂತಿಗಳನ್ನು ನಾನು ಹೇಳ್ತಾ ಹೋಗ್ತಾನೆ. ಎಲ್ಲ ಪ್ರಾಣಿಗಳಲ್ಲಿ ನಾನು ಸಿಂಹ, ನರಸಿಂಹ. ರೀತಿ ಯಾವುದೇ ವಿಭೂತಿಯಲ್ಲಿ ಏನೋ ಶ್ರೇಷ್ಠವಾದ ಶಕ್ತಿಯನ್ನು ನೀವು ಕಂಡ್ರೆ ಆ ಶಕ್ತಿ ನನ್ನದು ಅಂತ ತಿಳಿದುಕೋ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ಕುದುರೆಗಳಲ್ಲಿ ನಾನು ಉಚ್ಚೇಶ್ವರ, ರಾಕ್ಷಸರಲ್ಲಿ ನಾನು ಪ್ರಹ್ಲಾದ. ಈ ರೀತಿ ಕೃಷ್ಣ ಹೇಳ್ತಾ 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 ಹೋಗ್ತಾನೆ. ದೆನ್ ಫೈನಲಿ ಈಸ್ ಎಷ್ಟಂತ ಹೇಳಿ ನಾನು ನ ಅಂತೋಸ್ತಿ ಮಮ ದಿವ್ಯಾನ ವಿಭೂತಿನ. ನನ್ನ ವಿಭೂತಿಗಳಿಗೆ ಅಂತ್ಯವೇ ಇಲ್ಲ, ಎಷ್ಟಂತ ಹೇಳಿ. ಇಟ್ಸ್ ಅನ್ಲಿಮಿಟೆಡ್. ಸೊ ದಿಸ್ ಇಸ್ ಸಫಿಷಿಯಂಟ್. ನಾನು ಏನು ಹೇಳಿದ್ದೀನಲ್ಲ ಇದು ಸಾಕಿಷ್ಟು ಅಂತ ಕೃಷ್ಣ ತನ್ನ ಪ್ರವಚನವನ್ನು ಮುಗಿಸ್ತಾನೆ. ಏಷತ್ ಉದ್ದೇಶದ ಪ್ರೋಕ್ತೋ ವಿಭೂತಿಯ ವಿಸ್ತರೋಮಯ. ಈ ಜಗತ್ತಿನಲ್ಲಿ ಏನೇ ಒಂದು ಆಕರ್ಷಕವಾದ ವಸ್ತು ಕಾಣಲಿ ಅದು ನನ್ನ ಶಕ್ತಿ ಅಂತ ತಿಳಿದುಕೋ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ಗಚ್ಚತ್ವಂ ಮಮ ತೇಜೋ ಅಂಶ ಸಂಭವ. ಮಿಸ್ಟರ್ ಯೂನಿವರ್ಸ್, ಮಿಸ್ ಯೂನಿವರ್ಸ್, there is cricket team, there are world champions and gold medalists. Everything is my ವಿಭೂತಿ. ಅವರ ಶಕ್ತಿ ಎಲ್ಲ ನನ್ನಿಂದನೇ ಬಂದಿದೆ. ಸೊ ಈ ರೀತಿ ನಾವು ಈ ವಿಭೂತಿಗಳನ್ನು ಜಗತ್ತಿನಲ್ಲಿ ನೋಡಿದಾಗ ಭಗವಂತನನ್ನು ಸ್ಮರಿಸ್ಬೋದು. ಸೊ ದಿಸ್ ಇಸ್ ವಿಭೂತಿ ಯೋಗ. ಇದರ ಬಗ್ಗೆ ಕೇಳಿದ ಮೇಲೆ ಅರ್ಜುನನಿಗೆ ಇನ್ನಿಷ್ಟು ಆಸೆ ಉಂಟಾಗ್ತದೆ. ಕೃಷ್ಣ, ಈ ವಿಭೂತಿಗಳನ್ನು ನಾನು ನೋಡ್ಬೋದಾ? ಕ್ಯಾನ್ ಐ ಸಿ ದಿಸ್ ವಿಭೂತಿಸ್ ಇನ್ ಒನ್ ಪ್ಲೇಸ್? ಕೃಷ್ಣ ಹೇಳ್ತಾನೆ, ಆಯ್ತು ನೋಡು. ತಕ್ಷಣ ಕೃಷ್ಣ ವಿಶ್ವರೂಪ ದರ್ಶನವನ್ನು ತೋರಿಸ್ತಾನೆ. ಆದರೆ ಆ ವಿಶ್ವರೂಪ ದರ್ಶನವನ್ನು ನೋಡೋದಕ್ಕೆ ಒಂದು ಸೂಕ್ತವಾದ ಕನ್ನಡಕ ಬೇಕಾಗ್ತದೆ. ಅದಕ್ಕೆ ಕೃಷ್ಣ ಏನು ಮಾಡ್ತೇನೆ, ಅರ್ಜುನನಿಗೆ ದಿವ್ಯಂ ದದಾಂ ತೇ ಚಕ್ಷು, ಒಳ್ಳೆ ದಿವ್ಯವಾದ ಚಕ್ಷುವನ್ನು ಕೊಡ್ತೀನಿ.
ಈ ದಿವ್ಯ ಚಕ್ಷುವಿಂದ ನೀನು ಈ ವಿಭೂತಿಯನ್ನು ನೋಡು ಅಂತ ಹೇಳ್ತಾನೆ. ಕೆಲವೊಮ್ಮೆ ನಾವು ಕೂಡ ಸೈನ್ಸ್ ಸೆಂಟ್ರಿಗಲ್ಲಿ ಹೋದಾಗ ಒಂದು ಸ್ಪೆಕ್ಟಕಲ್ಸ್ ಕೊಡ್ತಾರೆ, ಅದು 3D ಥಿಯೇಟ್ರಿಗೆ ಹೋದಾಗ ಅಲ್ಲಿ ಒಂದು ಸ್ಪೆಕ್ಟಕಲ್ ಕೊಡ್ತಾರೆ, ಅದನ್ನು ಹಾಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣಿಸ್ತದೆ. ಅದೇ ರೀತಿ ವಿಶ್ವರೂಪ ದರ್ಶನಕ್ಕೂ ಕೂಡ ಒಂದು ಸ್ಪೆಕ್ಟಕಲ್ಸ್ ಕೊಟ್ಟಿದ್ರು, ಅದನ್ನು ಹಾಕೊಂಡು ನೋಡಿದಾಗ ಗೊತ್ತಾಗ ಸಾವಿರಾರು ಕೈಗಳು, ಸಾವಿರಾರು ತಲೆಗಳು, ಸಾವಿರಾರು ಕಣ್ಣುಗಳು, ಸಾವಿರಾರು ಕಾಲುಗಳು, ಎಲ್ಲ ಕಡೆ ನೋಡಿದ್ರು ಕೂಡ ಕೃಷ್ಣನ ವಿಭೂತಿಗಳು ಕಾಣಿಸ್ತಾ ಇದ್ವು. ಕೋಟಿ ಕೋಟಿ ಸೂರ್ಯರ ಥರ ಅಲ್ಲಿ ಪ್ರಕಾಶವಿತ್ತು ಅಂತ ಅದನ್ನು ನೋಡೋಕ್ಕೂ ಆಗ್ತಾಯಿಲ್ಲ. ಅರ್ಜುನನ ಕಣ್ಣು ವೆರಿ ಬ್ರೈಟ್ ಕಲರ್, ಆ ಕಡೆ ನೋಡೋಕ್ಕೂ ಆಗ್ತಾಯಿಲ್ಲ. ಅಷ್ಟು ದಿವ್ಯವಾದ ಒಂದು ದರ್ಶನ, ತೇಜೋಮಯವಾದ ಒಂದು ದರ್ಶನವನ್ನು ಕೃಷ್ಣ ತೋರಿಸ್ತಾನೆ. ಇದನ್ನು ನೋಡಿ ಅರ್ಜುನ ಬಿಕಮ್ಸ್ ಅಸ್ಟಾನಿಶ್ಡ್. ಅದ್ಭುತವಾದ ದರ್ಶನ. ಎಲ್ಲ ದೇವತೆಗಳು ಒಟ್ಟಿಗೆ ಇದ್ದಾರೆ, ಎಲ್ಲ ಶಕ್ತಿಗಳು, ಭೂಮಿ, ಆಕಾಶ, ಅಂತರಿಕ್ಷ ಎಲ್ಲ ಒಂದೇ ಕಡೆ ಇದೆ. ಎವ್ರಿಥಿಂಗ್ ಇನ್ ಒನ್ ಪ್ಲೇಸ್. ವಿಶ್ವರೂಪ ದರ್ಶನ. And suddenly Krishna changes the form and starts showing Kala Rupa Darshan. Suddenly ಎಲ್ಲ ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ತಮೇಕ್ಷತಾಂ ಎಲ್ಲ ಯೋಧರು ಆ ವಿಶ್ವರೂಪದ ಮುಖದಲ್ಲಿ ಹೋಗಿ ಆ ವಿಶ್ವರೂಪದ ದೋಡೆಗಳಲ್ಲಿ ಅಗಿದು ಚೂರ್ಣಿದಂ ಚೂರಾಗಿ ಸಾಯುವುದನ್ನು ಅರ್ಜುನ ನೋಡ್ತಾನೆ. ಇದು ನೋಡಿ ಅರ್ಜುನಿಗೆ ಭಯ ಉಂಟಾಯ್ತು. ಕೃಷ್ಣ ಇದೇನಿದು, ಇದ್ರ ಬಗ್ಗೆ ನಾನು ಕೇಳಿಲ್ಲ. ವಿಶ್ವರೂಪ ದರ್ಶನ ತೋರಿಸು ಅಂತ ಕೇಳಿದ್ದೆ, ಬಟ್ ಇದೇನಿದು, ಇದು ಹೊಸ ರೂಪ ಕಾಣಿಸ್ತಾ ಇತ್ತು, ಭಯಂಕರವಾಗಿದೆ. ಏನಿದು? ಅಷ್ಟೇ ಅಲ್ಲ, ವಿಶ್ವರೂಪ ದರ್ಶನ ಇರೋದು ಲಿಕ್ಕಿಂಗ್, ರಕ್ತ ಎಲ್ಲ ಕುಡಿತಾ ಇತ್ತು, ಜನರನ್ನೆಲ್ಲ ಅಗದು ತಿಂತಾ ಇತ್ತು. ಇದೇ ರೂಪ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಕಾಲೋಸ್ಮಿ, ನಾನೇ ಕಾಲ. ಹಳೆ ಕಾಲದಲ್ಲಿ ಒಂದು ಸೀರಿಯಲ್ ಬರ್ತಾ ಇತ್ತು, ಮಹಾಭಾರತ, ಮಧ್ಯದಲ್ಲಿ ಮೇ ಸಮಯ, ನಾನು ಕಾಲ, ಎಲ್ಲವನ್ನ ನಾಶ ಮಾಡುವವನು. ಸೊ ಕಾಲವನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕಾಲಚಕ್ರ ತಿರುಗ್ತಾ ಇದೆ. ಕಾಲದ ಪ್ರಭಾವದಿಂದ ಜನರು ಹುಟ್ಟುತ್ತಾರೆ, ಅವರು ವಯಸ್ಸಾಗ್ತದೆ, ಸಾಯ್ತಾರೆ, ಮತ್ತೆ ಹುಟ್ಟುತ್ತಾರೆ, ವಯಸ್ಸಾಗ್ತದೆ, ಸಾಯ್ತಾರೆ. ಈ ರೀತಿ ಕಾಲಚಕ್ರ ಸುತ್ತುತ್ತಾ ಇದೆ. ಕಾಲಚಕ್ರವನ್ನು ನಿಲ್ಲಿಸಲು ಎಂದು ಸಾಧ್ಯವಿಲ್ಲ. ಕಾಲೋಸ್ಮಿ ಲೋಕ ಕ್ಷೇತ್ರ ಪ್ರವೃದ್ಧೋ ಲೋಕಾನ್ ಸಮಾಹರ್ತ್ಯೋ ಪ್ರವೃತ್ತಃ. ನಾನು ಕಾಲ ಎಲ್ಲವನ್ನ ನಾಶ ಮಾಡ್ತೇನೆ. ಅರ್ಜುನ, ನಿಸ್ಸಂದೇಹವಾಗಿ ಯುದ್ಧದ ಅಂತ್ಯದಲ್ಲಿ ಎಲ್ಲರೂ ಸಾವನ್ನಪ್ಪುತ್ತಾರೆ. ಋತೇಪಿತ್ವಾಂ ನ ಭವಿಷ್ಯಂತಿ ಸರ್ವೇ ತೇವಸ್ಥಿತ ಪ್ರತ್ಯನಿಕೇಶ್ ಯೋಧ. ನೀವು 5 ಜನರನ್ನು ಬಿಟ್ಟು ಮತ್ತೆ ಯಾರು ಉಳಿಯೋದಿಲ್ಲ. ನಿನ್ನ ಪಕ್ಷದಲ್ಲಿ ಮತ್ತೆ ಕೌರವರ ಪಕ್ಷದಲ್ಲಿ ಎರಡೂ ಕಡೆ ಎಲ್ಲರೂ ಸತ್ತೋಗ್ತಾರೆ, ಎಕ್ಸೆಪ್ಟ್ ಯು 5 ಪೀಪಲ್. ಋತೇಪಿತ್ವಾಂ, ಯಾಕಂದರೆ ನಿಮ್ಮ ಮೇಲೆ ನನ್ನ ವಿಶೇಷ ಅನುಗ್ರಹ ಇದೆ. ನಿಮ್ಮನ್ನು ಹೊರತಾಗಿ ಬೇರೆ ಎಲ್ಲರೂ ಸಾಯ್ತಾರೆ, ಎಕ್ಸೆಪ್ಟ್ ಸಮ್, ಸತ್ಯಕಿ, ಕೃತವರ್ಮ, ಅಶ್ವತ್ಥಾಮ. ಸೊ ಇವರನ್ನು ಹೊರತಾಗಿ ಎಲ್ಲರೂ ಸಾವನ್ನಪ್ಪಂತಾರೆ. ಸೊ ಉತ್ತಿಷ್ಠ, ಎದ್ದೇಳು, ಎದ್ದು ಯುದ್ಧ ಮಾಡು. ತಸ್ವಾತ್ಮ ಉತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ ರಾಜ್ಯಂ ಸಂಕೃತಂ. ಗೆಟ್ ಅಪ್ ಆ್ಯಂಡ್ ಫೈಟ್. ನಿಮಿತ್ತ ಮಾತ್ರಂ ಭವಸವ್ಯಸಾಚಿ. ಹೇ ಅರ್ಜುನ, ಯುದ್ಧದ ಒಂದು ನಿರ್ಣಯ ಆಲ್ರೆಡಿ ತೀರ್ಮಾನವಾಗಿದೆ. ಏನದು ನಿರ್ಣಯ? ನೀನು ಗೆದ್ದಿದ್ದೀಯ, ಯುಲ್ ಬಿ ವಿಕ್ಟೋರಿಯಸ್. ನೀನು ಜಸ್ಟು ಗೆದ್ದು ಬಾಣವನ್ನು ಹೊಡಿ ಅಂತ. ನಿಮಿತ್ತ ಮಾತ್ರ ಭವಸವ್ಯಸಾಚಿ. ಯುದ್ಧ ಮಾಡ್ತಾ ಇರೋದು ನಾನು, ನೀನಲ್ಲ. ನೀನು ನನ್ನ ಕೈಲಿ ಒಂದು ನಿಮಿತ್ತ ಅಷ್ಟೇ. ನೀನು ಯುದ್ಧ ಮಾಡೋಕ್ಕೆ ಒಪ್ಪಲಿಲ್ಲ ಅಂದರೆ ಇನ್ನೊಬ್ಬರನ್ನು ನಿಲ್ಲಿಸ್ತೀನಿ, ಅವ್ರು ಮಾಡ್ತಾರೆ. ಬಟ್ ನೀನು ಯುದ್ಧ ಮಾಡಿದರೆ ಶ್ರೇಯ ನಿನಗೆ ಸಿಗ್ತದೆ. ಯುದ್ಧ ಮಾಡೋದು ನಿಮಿತ್ತ ಮಾತ್ರ ಭವಸವ್ಯಸಾಚಿ. ಸೊ ಈ ರೀತಿ ಹೇಳಿದ ಮೇಲೆ ಅರ್ಜುನನಿಗೆ ಖಾತ್ರಿ ಆಯಿತು, ಎಸ್, ಐ ಆಮ್ ಗೋಯಿಂಗ್ ಟು ವಿನ್ ದ ಬ್ಯಾಟಲ್, ಐ ವಿಲ್ ಜಸ್ಟ್ ಫೈಟ್. ಸೊ ಒಂದು ಕಾನ್ಫಿಡೆನ್ಸ್ ಕೃಷ್ಣನಲ್ಲಿ ಬರ್ತದೆ, ಅರ್ಜುನನಲ್ಲಿ ಬರ್ತದೆ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ನೀನೆಲ್ಲ ಹೇಳಿದ್ದು ಓಕೆ, ಬಟ್ ನಾವು ಇದು ತುಂಬ ಭಯಂಕರವಾದ ರೂಪ ಇದೆ, ದಯವಿಟ್ಟು
ಐ ಡೋಂಟ್ ವಾಂಟ್ ಟು ಸಿ ದಿಸ್, ಐ ಡೋಂಟ್ ವಾಂಟ್ ಟು ಸಿ ದಿಸ್. ಮತ್ತು ಅಷ್ಟೇ ಅಲ್ಲ, ಅರ್ಜುನ ಕೃಷ್ಣ ಕ್ಷಮೆ ಕೇಳ್ತಾನೆ. ಕೃಷ್ಣ, ನಾನು ನಿನ್ನನ್ನು ನನ್ನ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ. ಸಖೇತಿ ಮತ್ವ ಪ್ರಸವಂ ವಿದುಕ್ತಂ. ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ, ಅಜಾನತಾ ಮಹಿಮಾನಂ ತ್ವವೇದಂ. ನಾನು ನಿನ್ನ ಮಹಿಮೆಯನ್ನು ಮರೆತುಬಿಟ್ಟಿದ್ದೆ, ಗೊತ್ತಿರಲಿಲ್ಲ ನನಗೆ. ನಿನ್ನನ್ನು ಕೆಲವೊಮ್ಮೆ ಹೇ ಯಾದವ ಬಾಯಿಲಿ ಅಂತ ಕರಿತಾ ಇದ್ದೆ, ಹೇ ಕೃಷ್ಣ, ಹೇ ಸಖ ಅಂತ ಕರಿತಾ ಇದ್ದೆ. ನಿನ್ನ ಜೊತೆ ಒಟ್ಟಿಗೆ ವಿಹಾರ ಶಯ್ಯಾಸನ, ನಿನ್ನ ಒಟ್ಟಿಗೆ ಆಟಾಡ್ತಾ ಇದ್ದೆ, ಒಟ್ಟಿಗೆ ಕೂತ್ಕೊಂಡು ತಿಂತಾ ಇದ್ದೆ. ನೀನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗ್ತಾ ಇದೆ. ಕ್ಷಮಿಸು, ನನ್ನ ಅಪರಾಧಗಳನ್ನು ಕ್ಷಮಿಸು ಅಂತ. ಆಗ ಮತ್ತೆ ಕೇಳ್ತಾನೆ, ದಯವಿಟ್ಟು ಈ ರೂಪ ನನಗೆ ನೋಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನಿನ್ನ ಸೌಮ್ಯ ರೂಪವನ್ನು ತೋರಿಸುವಂತ. ಆಗ ಕೃಷ್ಣ ತಕ್ಷಣ ವಿಶ್ವರೂಪ ದರ್ಶನವನ್ನು ಮಾಯ ಮಾಡಿ, ಈ ಅಸ್ಯೂಮ್ಸ್ 400 ಫಾರ್ಮ್, 4 ಚತುರ್ಭುಜ ರೂಪದ ದರ್ಶನವನ್ನು ತೋರಿಸ್ತಾನೆ. ಅರ್ಜುನನಿಗೆ ಸಂತೋಷ ಆಯಿತು. ನಂತರ ಕೃಷ್ಣ ದ್ವಿಭುಜ ರೂಪವನ್ನು ತೋರಿಸ್ತಾನೆ. ಆಗ ಆ ದ್ವಿಭುಜ ರೂಪವನ್ನು ನೋಡಿ ಸಚೇತಾ ಪರಮಾಂಗತಾ, ಅವರ ಮನಸ್ಸು ಇನ್ನಿಷ್ಟು ಶಾಂತವಾಗ್ತದೆ. ಈ ರೂಪದಲ್ಲಿ ನಾನು ನಿನ್ನ ಪೂಜೆ ಮಾಡಬೇಕು, ನಿನ್ನ ಧ್ಯಾನ ಮಾಡಬೇಕು. ಯಾಕೆಂದರೆ ಅರ್ಜುನ ಸಖ್ಯ ಭಾವದಲ್ಲಿದ್ದ, ಆದರೆ ವಿಶ್ವರೂಪನ ನೋಡಿ ಐಶ್ವರ್ಯ ಭಾವಕ್ಕೆ ಹೋಗ್ಬಿಟ್ಟ. ಆದರೆ ಯಾವಾಗ ಮತ್ತೆ ಕೃಷ್ಣ ದ್ವಿಭುಜ ರೂಪವನ್ನು ತೋರಿಸಿದ್ನೋ, ಅರ್ಜುನ ತನ್ನ ಸಖ್ಯ ಭಾವವನ್ನು ಮತ್ತೆ ಪಡೆದುಕೊಂಡ. ನಾವು ಇಂತಹ ರೂಪವನ್ನು, ದ್ವಿಭುಜ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಂತ ಕಠಿಣ. ವಿಶ್ವರೂಪ ದರ್ಶನ ನೋಡುವುದು ಸರಳ, ಆದರೆ ಸೌಮ್ಯ ರೂಪವನ್ನು, ಕೃಷ್ಣನ ದ್ವಿಭುಜ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ. ಸೊ ಅದಕ್ಕೆ ಭಕ್ತ್ಯಾತ್ವನನ್ಯ ಶಕ್ಯ ಅಹಂ ಏವಂ ವಿದೋರ್ಜುನ, ಭಕ್ತಿಯಿಂದ ಮಾತ್ರ ನಾವು ಕೃಷ್ಣನ ನಿಜವಾದ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು. ಸೊ ಈ ರೀತಿ ಕೃಷ್ಣ ಭಕ್ತಿಯ ಬಗ್ಗೆ ಹೇಳ್ತಾನೆ. ನಂತರ 12ನೇ ಅಧ್ಯಾಯದಲ್ಲಿ ಕೃಷ್ಣ ಭಕ್ತಿಯ ಬಗ್ಗೆ ಇನ್ನಿಷ್ಟು ವಿವರವಾಗಿ ಹೇಳ್ತಾನೆ. ಅರ್ಜುನನಿಗೆ ಒಂದು ಪ್ರಶ್ನೆ ಇತ್ತು, ಕೆಲವರು ನಿನ್ನ ನಿರ್ಗುಣ ನಿರಾಕಾರ ಬ್ರಹ್ಮಜ್ಯೋತಿ ಆರಾಧನೆ ಮಾಡ್ತಾರೆ, ಇನ್ನೊಬ್ಬರು ನಿನ್ನ ದಿವ್ಯ ರೂಪದ ಆರಾಧನೆಯನ್ನು ಮಾಡ್ತಾರೆ. ಈ ಇಬ್ಬರಲ್ಲಿ ಯಾರು ಶ್ರೇಷ್ಠವಾದವರು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಯಾರು ನನ್ನ ದಿವ್ಯ ಶ್ಯಾಮಸುಂದರನ ರೂಪದ ಆರಾಧನೆಯನ್ನು ಮಾಡ್ತಾರೆ ಅವರು ಶ್ರೇಷ್ಠವಾದವರು. ಯಾರು ಅವ್ಯಕ್ತ ರೂಪದ ಆರಾಧನೆಯನ್ನು ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ತುಂಬ ಕಷ್ಟಕರವಾದ ಮಾರ್ಗ. ಕ್ಲೇಶೋಧಿಕತರಸ್ತೇಷ ಅವ್ಯಕ್ತ ಆಸಕ್ತ ಚೇತಸ ಅವ್ಯಕ್ತಾಹಿ ಗತಿರ್ ದುಃಖ ದೇಹ ದೂರಾಪ್ಯತೆ. ಸೊ ಅದೇ ಅವ್ಯಕ್ತದ ಧ್ಯಾನ ಮಾಡೋದು, ನಿರ್ಗುಣ ನಿರಾಕಾರ ಬ್ರಹ್ಮನ್ ಧ್ಯಾನ ಮಾಡೋದು ತುಂಬ ಕಷ್ಟ. ಉದಾಹರಣೆಗೆ ನಿಮ್ಮ ಫ್ರೆಂಡ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಯಾರೋ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ನಿಮಗೆ ಗೊತ್ತಿಲ್ಲ, ಅವ್ರು ಹೇಗೆ ಕಾಣಿಸ್ತಾ ಇರೋದು ನಿಮ್ಗೆ ಗೊತ್ತಿಲ್ಲ, ಅವ್ರ ಗುಣಗಳು ಗೊತ್ತಿಲ್ಲ, ಅವರ ಕೆಲಸ ಏನಂತ ಗೊತ್ತಿಲ್ಲ. ಹೌ ಕ್ಯಾನ್ ಯು ಥಿಂಕ್ ಆಫ್ ಆ್ಯಂಡ್ ಹೌ ಕ್ಯಾನ್ ಯು ಲವ್? ಒಂದು ಸಂಬಂಧ ಇರಬೇಕಂದ್ರೆ ನಾಮ, ರೂಪ, ಗುಣ, ಲೀಲೆ ಇದೆಲ್ಲ ಇರಬೇಕು, ಆಗ ಮಾತ್ರ ಸಂಬಂಧ ಬೆಳೆಸ್ಕೊಳ್ಳೋದು ಸಾಧ್ಯ. ಆದರೆ ನಿರ್ಗುಣ ಬ್ರಹ್ಮನ ಜೊತೆ ಹೇಗೆ ಭಕ್ತಿ ಮಾಡೋದು, ಭಕ್ತಿ ಸೇವೆ ಹೇಗೆ ಮಾಡೋದು? ಸೊ ದಟ್ ಇಸ್ ವೆರಿ ಡಿಫಿಕಲ್ಟ್. ಕ್ಲೇಶೋಧಿಕತರಸ್ತೇಷ. ಆದರೆ ಯಾರು ಕೃಷ್ಣನ ದಿವ್ಯ ಶ್ಯಾಮಸುಂದರ ರೂಪದ ಸೇವೆ ಮಾಡ್ತಾರೆ ಅವರು ಶ್ರೇಷ್ಠವಾದವರು ಅಂತ ಕೃಷ್ಣನೇ ಹೇಳ್ತಾನೆ. ಆ ಕೃಷ್ಣ ಹೇಳ್ತಾನೆ, ಆ ಭಕ್ತರಲ್ಲೂ ಕೂಡ ಗ್ರೇಡೇಷನ್ಸ್ ಇದ್ದಾರೆ. ಯಾರು ಸತತವಾಗಿ ನನ್ನ ಚಿಂತನೆ ಮಾಡ್ತಾರೆ, 24 hours ಚಿಂತನೆ ಮಾಡ್ತಾರೆ, ಅವರು ಶ್ರೇಷ್ಠವಾದವರು. ಓಕೆ, ಸತತವಾಗಿ ಕೃಷ್ಣನ ಚಿಂತನೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಯಾರು ಸಾಧನೆ ಮಾಡ್ತಾರೆ, ದಿನಕ್ಕೆ 2 ಗಂಟೆ 4 ಗಂಟೆ ಸಾಧನೆ ಮಾಡ್ತಾರೆ, ಅವರು ಶ್ರೇಷ್ಠವಾದವರು. ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಓಕೆ, ಅಟ್ಲೀಸ್ಟ್ ನನಗಾಗಿ ಕೆಲಸ ಮಾಡ್ತಾರೆ, ಬಂದು ಅಡುಗೆ ಮಾಡ್ತಾರೆ ಅಥವಾ ಕ್ಲೀನಿಂಗ್ ಮಾಡ್ತಾರೆ, ನನ್ನ ಬುಕ್ ವಿತರಣೆ ಮಾಡ್ತಾರೆ, ಅವರು ಬೆಸ್ಟ್. ಅದನ್ನು ಮಾಡೋಕ್ಕಾಗ್ತಾ ಇಲ್ಲ, ಓಕೆ, ಎಲ್ಲೋ ಹೊರಗಡೆ ಕೆಲಸ ಮಾಡ್ತಾರೆ, ಹೊರಗಡೆ ಕೆಲಸ ಮಾಡಿ ಅವರ ಕರ್ಮಫಲವನ್ನು ಇಲ್ಲಿ ಕೃಷ್ಣನೇ ಕೊಡ್ತಾರೆ. ದೇ ಆರ್ ಆಲ್ಸೋ ಗುಡ್. ಬಟ್ ಇನ್ನೂ ಲಾಸ್ಟ್ ಕ್ಯಾಟಗರಿ ಇದೆ, ಹೊರಗಡೆ ಕೆಲಸ ಮಾಡ್ತಾರೆ, ಮನೆಯವರು ಕೃಷ್ಣನಿಗೆ ಕೊಡೋದಕ್ಕೆ ಬಿಡೋದಿಲ್ಲ. ಯಾವುದು ಅನಾಥಾಶ್ರಮ ಕೊಡ್ತಾರೆ, ವೃದ್ಧಾಶ್ರಮ ಕೊಡ್ತಾರೆ. ಸೊ ಈ ರೀತಿ ಹಲವಾರು ಕ್ಯಾಟಗರೀಸನ್ನು ಕೃಷ್ಣ ಹೇಳ್ತಾನೆ. ಸೊ ಅತ್ಯಂತ ಶ್ರೇಷ್ಠವಾದ ಸ್ಥಳ ಯಾವುದು? ನಾನ್ ಸ್ಟಾಪ್ ಥಿಂಕಿಂಗ್ ಆಫ್ ಕೃಷ್ಣ.
ಅದು ಮಾಡೋಕ್ಕಾಗದೇ ಇದ್ದರೆ ಯಾವುದೋ ಒಂದು ಹಂತದಲ್ಲಿ ನಾವು ಕೂತ್ಕೋಬೇಕು. ಮತ್ತು ಲಾಸ್ಟ್ 8 ವರ್ಷಸಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ನನಗೆ ತುಂಬ ಪ್ರಿಯವಾದವರು ಅಂತ. ಸೊ ವೆರಿ ನೈಸ್ ಕ್ವಾಲಿಟೀಸ್. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಯೋಚ ನಿರ್ಮಮೋ ನಿರಹಂಕಾರ ಸಮತುಕ ಸುಖಕ್ಷಮಿ, ರೈಟ್, ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯಾರ್ಪಿತ ಮನೋಬುದ್ಧಿ ಯೋಮತ್ ಭಕ್ತ ಸಮಯ ಪ್ರಿಯ. ಎಲ್ಲ ಶ್ಲೋಕದಲ್ಲಿ ಎಂಡಲ್ಲಿ ಯೋಮತ್ ಭಕ್ತ ಸಮಯ ಪ್ರಿಯ, ಇವನು ನನಗೆ ತುಂಬ ಪ್ರಿಯವಾದ. ಯಾರು ಬೇರೆಯವರಿಗೆ ದ್ವೇಷ ಮಾಡೋದಿಲ್ಲ, ಎಲ್ಲರಿಗೂ ಸಮ ದೃಷ್ಟಿಯಿಂದ ನೋಡ್ತಾರೆ, ಎಲ್ಲರನ್ನ ಮಿತ್ರರಂತ ತಿಳ್ಕೊತಾರೆ, ಅಹಂಕಾರ ಇಲ್ಲ, ಮಾನದ ಅಪೇಕ್ಷೆ ಇಲ್ಲ, ಸುಖ ದುಃಖದಲ್ಲಿ ಕೂಡ ಸ್ಥಿರವಾಗಿರ್ತಾರೆ, ಸಂತುಷ್ಟವಾಗಿರ್ತಾರೆ, ಸತತವಾಗಿ ಯೋಗಾಭ್ಯಾಸವನ್ನು ಮಾಡ್ತಾರೆ, ದೃಢ ನಿಶ್ಚಯವನ್ನು ಹೊಂದಿರ್ತಾರೆ, ಮನಸ್ಸನ್ನು ನನ್ನಲ್ಲಿ ತೊಡಗಿಸಿರ್ತಾರೆ, ಅವರು ಶ್ರೇಷ್ಠವಾದವರು. ಯಾರಿಂದ ಬೇರೆಯವರಿಗೆ ತೊಂದರೆ ಆಗೋದಿಲ್ಲ ಮತ್ತು ಯಾರಿಗೆ ಬೇರೆಯವರಿಂದ ಎಂದೂ ತೊಂದರೆ ಆಗೋದಿಲ್ಲ. ಹರ್ಷದಲ್ಲಿ ದುಃಖದಲ್ಲಿ ಅವರು ಸಮಚಿತ್ತರಾಗಿರ್ತಾರೆ, ಅವರು ನನಗೆ ಪ್ರಿಯವಾದವರು. ಯಾರಿಗೆ ಮನೆಯ ಮೇಲೆ ಆಸಕ್ತಿ ಇಲ್ಲ, ಸ್ವಚ್ಛವಾಗಿರ್ತಾರೆ, ಸೇವೆಯಲ್ಲಿ ದಕ್ಷರಾಗಿರ್ತಾರೆ, ಮಟೀರಿಯಲ್ ಆಕ್ಟಿವಿಟೀಸಲ್ಲಿ ಉದಾಸೀನರಾಗಿರ್ತಾರೆ, ಸರ್ವಾರಂಭ ಪರಿತ್ಯಾಗಿ ಮತ್ತು ಎಲ್ಲ ಸ್ವಾರ್ಥಕ್ಕಾಗಿ ಯಾವುದೇ ಒಂದು ಕೆಲಸ ಮಾಡೋದಿಲ್ಲ, ಅವರು ನನಗೆ ತುಂಬ ಪ್ರಿಯರಾದವರು. ಯಾರು ಶೋಕ ಪಡುವುದಿಲ್ಲ, ಯಾರು ಆಕಾಂಕ್ಷೆ ಪಡುವುದಿಲ್ಲ, ಶುಭ ಅಶುಭ ಪುಣ್ಯ ಕಾರ್ಯಗಳನ್ನು ತ್ಯಜಿಸಿ ಕೇವಲ ಭಕ್ತಿ ಸೇವೆಯನ್ನು ಸ್ವೀಕರಿಸಿದ್ದಾರೆ, ಅವರು ನನಗೆ ಪ್ರಿಯರಾದವರು. ಶತ್ರುಗಳನ್ನ ಮಿತ್ರರನ್ನ ಒಂದೇ ರೀತಿ ನೋಡ್ತಾರೆ. ಇವನನ್ನ ಶತ್ರು, ಇವನನ್ನ ಮಿತ್ರ ಅಂತ ಪರಿಗಣಿಸಿದಲ್ಲಿ ಎಲ್ಲರೂ ಭಗವಂತನ ಭಕ್ತರು ಅಂತ ಪರಿಗಣಿಸ್ತಾನೆ. ಅಪಮಾನದ ಒಂದು ಮಾನದಲ್ಲಿ ಅಪಮಾನದಲ್ಲಿ ಸುಖ ದುಃಖ ಆಗೋದಿಲ್ಲ ಅವನಿಗೆ. ಶೀತಕಾಲದಲ್ಲಿ ಉಷ್ಣಕಾಲದಲ್ಲಿ ಭಕ್ತಿ ಸೇವೆಯನ್ನು ಮುಂದುವರಿಸ್ತಾನೆ. ರೈಟ್, ಯಾವುದೇ ಒಂದು ಸಂಘ ಅವನಿಗೆ ಇರೋದಿಲ್ಲ, ಅಟ್ಯಾಚ್ಮೆಂಟ್ ಇರೋದಿಲ್ಲ, ಇಸ್ ಡಿಟ್ಯಾಚ್ಡ್. ಯಾರೇ ಅವರ ನಿಂದನೆ ಮಾಡಲಿ ಅಥವಾ ಸ್ತುತಿ ಮಾಡಲಿ ಅವರು ಸಮಚಿತ್ತವಾಗಿರ್ತಾರೆ, ಎಲ್ಲ ಗುರುಗಳ ಅನುಗ್ರಹ ಅಂತ ಅವರು ಭಾವಿಸ್ತಾರೆ. ಅನಿಕೇತಃ, ಮನೆಗೆ ಆಸಕ್ತಿ ಇಲ್ಲ ಅವನಿಗೆ. ಸ್ಥಿರಮತಿ ಭಕ್ತಿಮಾನ್ವೇ ಪ್ರಿಯೋನರ. ಈ ರೀತಿ ಯಾರು ನನಗೆ ಪ್ರಿಯವಾದವರು, ಆ ಗುಣಗಳನ್ನು ಇಲ್ಲಿ ವರ್ಣನೆ ಮಾಡ್ತಾನೆ ಕೃಷ್ಣ. ಸೊ ನಾವು ಕೃಷ್ಣನಿಗೆ ಪ್ರಿಯರಾಗಬೇಕಂದ್ರೆ ನಾವು ಈ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ. ಸೊ ಯಾರು ಈ ಭಕ್ತಿ ಸೇವೆಯನ್ನು ಮಾಡ್ತಾರೆ ಅವರು ನನಗೆ ಅತ್ಯಂತ ಪ್ರಿಯರಾದವರು ಅಂತ ಕೃಷ್ಣ ಹೇಳ್ತಾನೆ. ಏದು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾದಾನ ಮತ್ಪರಮ ಭಕ್ತಾಸ್ತ ಅತೀವ ಮೇ ಪ್ರಿಯ. ಸೊ ನನ್ನ ಭಕ್ತರು ನನಗೆ ತುಂಬ ಪ್ರಿಯರಾದವರು ಅಂತ ಕೃಷ್ಣ ಇಲ್ಲಿ ಹೇಳ್ತಾ 12ನೇ ಅಧ್ಯಾಯವನ್ನು ಮುಗಿಸ್ತಾನೆ. ನಂತರ 13ನೇ ಅಧ್ಯಾಯದಿಂದ ಇನ್ನು ಬೇರೆ ವಿಷಯ, ಜ್ಞಾನ ವಿಷಯ ಸ್ಟಾರ್ಟ್ ಆಗ್ತದೆ. ಗೀತೆಯ ಪ್ರಥಮ 6 ಅಧ್ಯಾಯಗಳಲ್ಲಿ ಕರ್ಮಯೋಗ, ಅಂತಿಮ 6 ಅಧ್ಯಾಯಗಳಲ್ಲಿ ಜ್ಞಾನಯೋಗ, ಮಧ್ಯದಲ್ಲಿ ಭಕ್ತಿ ಇದೆ. ಈಗ ಮಕ್ಕಳಿಗೆ ಕ್ರೀಮ್ ಬಿಸ್ಕೆಟ್ ಇಷ್ಟ ಅಲ್ಲ, ಕ್ರೀಮ್ ಬಿಸ್ಕೆಟ್ ಮೇಲೆ ಬಿಸ್ಕೆಟ್, ಕೆಳಗಡೆ ಬಿಸ್ಕೆಟ್, ಮಧ್ಯ ಕ್ರೀಮ್. ಮಕ್ಕಳೇನು ಮಾಡ್ತಾರೆ, ಓಪನ್ ಮಾಡಿ ಒಳಗಡೆ ಮಾತ್ರ ತಿಂತಾರೆ, ಫಸ್ಟ್ ಅದನ್ನು ತಿಂತಾರೆ. ಅದೇ ರೀತಿ ಭಕ್ತರು ಕೂಡ ಫಸ್ಟ್ ದೇ ಲೈಕ್ ದಿಸ್ 6 ಚಾಪ್ಟರ್ಸ್. ಮಧ್ಯದ 6 ಅಧ್ಯಾಯಗಳು ತುಂಬ ಇಷ್ಟ ಭಕ್ತರಿಗೆ, ಇದರಲ್ಲಿ ಭಕ್ತಿ ಇದೆ. ಪ್ರಥಮ ಅಧ್ಯಾಯಗಳಲ್ಲಿ ಅಧ್ಯಾಯ 3, 4, 5 ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಈಗ ಬರುವಂಥ 13, 14, 15 ಕೂಡ ಲಿಟಲ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಆದರೆ ಮಧ್ಯದ 6 ಅಧ್ಯಾಯಗಳು ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಕ್ರೀಮ್ ಥರ. ಅದಕ್ಕೆ ಮಧ್ಯದ ಭಾಗದಲ್ಲಿ ಈ ಒಂದು ಶ್ಲೋಕವನ್ನು ಇಟ್ಟಿದ್ದಾರೆ. ಭಗವದ್ಗೀತೆಯ ಸೆಂಟ್ರಲ್ಲಿ ಬರ್ತದೆ, ಸೆಂಟ್ರಲ್ಲಿ ಮತ್ತು ಕೊನೆಯಲ್ಲಿ ಈ ಶ್ಲೋಕ ಬರ್ತದೆ ಭಕ್ತಿಯ ಬಗ್ಗೆ. ಅದಕ್ಕಾಗಿ ನಾವು ಇಸ್ಕಾನಲ್ಲಿರುವಾಗ ಕೃಷ್ಣನ ಭಕ್ತಿಯನ್ನು ಮಾಡಬೇಕು, ವಿಶೇಷವಾಗಿ ನಾಮ ಸಂಕೀರ್ತನೆ ಮತ್ತು ಭಗವದ್ಗೀತಾ ಧ್ಯಾನ ಮತ್ತು ಪ್ರಚಾರ. ಈಗ ಗೀತಾ ಮ್ಯಾರಥಾನ್ ಅಂತ ನಡೀತಾ ಇದೆ. ಆದಷ್ಟು ನೀವು ಭಗವದ್ಗೀತೆ ವಿತರಣೆ ಬಾಕ್ಸ್ ನೋಡ್ತಾ ಇದ್ದೀನಿ, ಸಾಕಷ್ಟು ಬಾಕ್ಸಸ್ ಅಂತ ತಂದಿದ್ದೀರಾ, ಎಲ್ಲ ಖಾಲಿ ಮಾಡಬೇಕು. ಖಾಲಿ ಮಾಡಿ ಮತ್ತೆ ಇನ್ನಿಷ್ಟು ಸ್ಟಾಕ್ ತರಬೇಕು. ಆದಷ್ಟು ಎಲ್ಲರೂ ಗೀತಾ ವಿತರಣೆಯಲ್ಲಿ ತೊಡಗಿ ಆದಷ್ಟು ಹೆಚ್ಚು ಜನರಿಗೆ ಗೀತೆಯನ್ನು ಮುಟ್ಟಿಸಿ. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕೀ, ಶ್ರೀಲ ಪ್ರಭುಪಾದ ಕೀ. ಒಂದು ಪ್ರಶ್ನೆ ಏನಾದರೂ ಇದ್ರೆ ಎನಿ ಕ್ವಶನ್ಸ್?
ಎಸ್ ಮಾತಾಡಿ. ಮಕ್ಕಳು ದೇಹವನ್ನು ತ್ಯಾಗ ಮಾಡೋಕ್ಕೆ ಯಾವ ಟೈಮ್ ನೋಡೋದಿಲ್ಲ ಅಂತ ಹೇಳಿದ್ವಿ. ಅದರಲ್ಲಿ ಭೀಷ್ಮ ದೇವರು ಉತ್ತರಾಯಣ ಬಗ್ಗೆ ಅವರು ವೇಟ್ ಮಾಡ್ತಿದ್ರು ಅಂತ ಕೇಳಿಸ್ಕೊಂಡಿದ್ರು. ಆ ಉತ್ತರಾಯಣಕ್ಕೆ ಒಂದು ಗಾಢವಾದ ಮೀನಿಂಗ್ ಇದೆ. ನಾವು ತಿಳ್ಕೊಳ್ಳೋದು ಉತ್ತರಾಯಣ ಅಂದರೆ ಸಂಕ್ರಾಂತಿ ದಾಟಿದ ಮೇಲೆ ಸೂರ್ಯ ಉತ್ತರಕ್ಕೆ ಹೋಗುವ ಸಮಯ ಉತ್ತರಾಯಣ. ಆದರೆ ಆಚಾರ್ಯ ಹೇಳ್ತಾರೆ ಉತ್ತರಾಯಣ ಅಂದರೆ ಉತ್ತರೆಯ ಗರ್ಭವನ್ನು ರಕ್ಷಣೆ ಮಾಡಿದವನು ಕೃಷ್ಣ. ಸೊ ಉತ್ತರ ಅಯನ ಕೃಷ್ಣನ ಆಗಮಕ್ಕೆ ಭೀಷ್ಮದೇವರು ವೇಟ್ ಮಾಡ್ತಾ ಇದ್ರು. ಸೊ ಕುರುಕ್ಷೇತ್ರ ಯುದ್ಧ ಮುಗಿದಿದ್ದು, ಯುದ್ಧ ಪ್ರಾರಂಭವಾಗಿದ್ದು ಏಕಾದಶಿ ದಿನ, ರೈಟ್, ಮೋಕ್ಷದ ಏಕಾದಶಿ. ಸೊ ಈ ವರ್ಷ 1ನೇ ತಾರೀಕು. ಸೊ 1ನೇ ತಾರೀಕು ಏಕಾದಶಿ. ಸೊ 10ನೇ ದಿನ ಭೀಷ್ಮದೇವರ ಪತನವಾಯಿತು. ಅವರು ಸೋತು, ಸಾಯಲಿಲ್ಲ, ಸೋತು 10ನೇ ದಿನ. 11ನೇ ದಿನ ದ್ರೋಣಾಚಾರ್ಯರು, 11 to 15 ದ್ರೋಣಾಚಾರ್ಯರು, 16, 17 ಕರ್ಣ, 18th ಡೇ ಶಲ್ಯ. ಸೊ 18 ದಿನ ಆದಮೇಲೆ ಈ ಪಾಂಡವರು ಗೆದ್ದರು. ಭೀಷ್ಮರು ಇನ್ನೂ ರಣಭೂಮಿಯ ಮೇಲೆ ಮಲಗಿದ್ದಾರೆ, ಶರಶಯ್ಯ ಮೇಲೆ ಮಲಗಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ ಯಾವಾಗ ಬರ್ತಾನೆ ಕೃಷ್ಣ. ಉತ್ತರಾಯಣಗೋಸ್ಕರ ವೇಟ್ ಮಾಡ್ತಾ ಇರಲಿಲ್ಲ, ಉತ್ತರೆ ಗರ್ಭವನ್ನು ರಕ್ಷಣೆ ಮಾಡಿದಂಥ ಕೃಷ್ಣನ ಆಗಮಕ್ಕಾಗಿ ವೇಟ್ ಮಾಡ್ತಾ ಇದ್ರು. ಆಗ ಯುಧಿಷ್ಠಿರನ ಮನಸ್ಸಲ್ಲಿ ತುಂಬ ವಿಷಾದವಾಯಿತು, ನನ್ನಿಂದ ಇದೆಲ್ಲ ದುರಂತವಾಗಿದೆ. ಆಗ ಕೃಷ್ಣ ಹೇಳ್ತಾನೆ, ಬಾ ನನ್ನ ಜೊತೆ ಬಾ, ಭೀಷ್ಮರ ಹತ್ರ ಹೋಗೋಣ, ಅವರು ನಿಮ್ಮ ಸಂಶಯವನ್ನು ನಾಶ ಮಾಡ್ತಾರೆ. ಸೊ ಭೀಷ್ಮರ ಹತ್ರ ಬಂದಾಗ ಯುಧಿಷ್ಠಿರ ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಕೃಷ್ಣನ ಮೇಲೆ ಧ್ಯಾನವನ್ನು ಮಾಡುತ್ತಾ, ಆಗ ಉತ್ತರಾಯಣ ಸಮಯ ಕೂಡ ಆಯಿತು, ಕೃಷ್ಣ ಕೂಡ ಅಲ್ಲಿದ್ದ. ಸೊ ಕೃಷ್ಣನ ಮೇಲೆ ಧ್ಯಾನವನ್ನು ಮಾಡುತ್ತಾ ಭೀಷ್ಮದೇವರು ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಓಕೆ, ಐ ವಾಸ್ ವೇಟಿಂಗ್ ಫಾರ್ ಕೃಷ್ಣ. ಎನಿ ಅದರ್ ಕ್ವಶನ್? ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ.